ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜ್, ನೀವು ನೋಡ್ತಾ ಇದ್ದೀರಾ JBM TV. ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ್ಟ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರಪ್ರಥಮವಾಗಿ JS ಗಾಣಿಗೇರ್ ಸರ್ MA B.Ed MAI ಇನ್ ಜರ್ನಲಿಸಮ್ ಅವರಿಗೆ ನಾವು ನಂದಿಹಾಳ್ ಸರ್ಕಾರಿ ಪ್ರೌಢಶಾಲೆ ಅಲ್ಲಿಂದ ನಾವು ಇಲ್ಲಿಗೆ ಆಮಂತ್ರಿಸಿದ್ದೇವೆ. ಗುರುಗಳೇ, ತಮಗೆ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೇನೆ. ಧನ್ಯವಾದ ಸರ್. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಇನ್ನೋರ್ವ ಅತಿಥಿಗಳಾಗಿ ಹಾಗೂ ಉಪನ್ಯಾಸಕರು SF ಪೂಜಾರ್ ಸರ್ MA B.Ed ರಾಜ್ಯಶಾಸ್ತ್ರ ಅವರು ಸರ್ಕಾರಿ ಪ್ರೌಢಶಾಲೆ ಕಲಹಾಳದಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಈಗ ಪ್ರಪ್ರಥಮವಾಗಿ ಕೇಳಬೇಕಾಗಿದ್ದು ಏನು ಅಂತಂದರೆ, ತೆರೆದ ಪುಸ್ತಕದಲ್ಲಿ ನಮ್ಮ ಪುಟ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈಗ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತದೆ, ಅದನ್ನು ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಬಿಡಿಸಬೇಕು ಅನ್ನುವಂಥ ವಿಷಯವಾಗಿ ನಾವು ಚರ್ಚೆಗೆ ಈಗ ತಮಗೆ ಕರೆದಿದ್ದು. ಪ್ರಪ್ರಥಮವಾಗಿ ಗಾಣಿಗೇರ್ ಸರ್, ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರಲಿದೆ ಅನ್ನುವಂಥದ್ದೊಂದು ಪ್ರಶ್ನೆ, ಅದನ್ನು ಯಾವ ರೀತಿಯಾಗಿ ತಿಳಿಸುತ್ತೀರಿ? ಮೊದಲನೇದಾಗಿ ಒಂದು SSLC ಮಕ್ಕಳಿಗೆ ಉತ್ತಮ ರೀತಿಯ ಅಂಕಗಳನ್ನು ಗಳಿಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಕ್ಕಾಗಿ JBM TV ಚಾನಲ್ ಅವರಿಗೆ ನಾನು ಮತ್ತು ತಮಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಇನ್ನು ನಮ್ಮ ಸಮಾಜ ವಿಜ್ಞಾನ ವಿಷಯದಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಲ್ಟಿಪಲ್ ಚಾಯ್ಸ್ ಅಂತ ಏನು ಹೇಳ್ತೀವಿ, ಬಹು ಆಯ್ಕೆಯ ಪ್ರಶ್ನೆಗಳು 8 ಇರ್ತವೆ ಸರ್. 8. ಆನಂತರ 1 ಅಂಕದ ಪ್ರಶ್ನೆಗಳು, ಅಂದರೆ ಒಂದೇ ಶಬ್ದದಲ್ಲಿ ಉತ್ತರ ಕೊಡುವಂಥದ್ದು ಇರ್ಬೋದು, ಒಂದು ವಾಕ್ಯದಲ್ಲಿ ಕೊಡುವಂಥದ್ದು ಇರ್ಬೋದು, ಅಂಥವುಗಳು 8 ಇರ್ತವೆ. ಆನಂತರ 2 ಅಂಕದ ಪ್ರಶ್ನೆಗಳು ಕೂಡ 8 ಇರ್ತವೆ. ಅದರಲ್ಲಿ 4 ಪಾಯಿಂಟ್ಸ್ ಬರೆದರೆ 2 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುವಂಥ ಪ್ರಶ್ನೆಗಳು. ಇನ್ನು 3 ಅಂಕದ ಪ್ರಶ್ನೆಗಳು ಅಂತ ಹೇಳಿದರೆ ಅದು 6 ಪಾಯಿಂಟ್ಸ್ಗಳನ್ನು ಬರೀಬೇಕಾಗ್ತದೆ. ಅಂತಹ ಪ್ರಶ್ನೆಗಳು 9 ಇರುತ್ತವೆ. ಆನಂತರ 4 ಅಂಕದ ಪ್ರಶ್ನೆಗಳು 8ರಿಂದ 10 ಪಾಯಿಂಟ್ಸ್ಗಳನ್ನು ಕವರ್ ಮಾಡಿ ಬರೀಬೇಕಾಗ್ತದೆ. ಅಂಥವುಗಳು 4 ಇರ್ತವೆ. ಮತ್ತು ಒಂದು 5 ಅಂಕದ ಮ್ಯಾಪ್ ಸಂಬಂಧಿತ ಪ್ರಶ್ನೆ ಇರುತ್ತದೆ. ಈಗ ಮುಂಚೆ ಮ್ಯಾಪ್ ವಿದ್ಯಾರ್ಥಿಗಳೇ ಕೈಯಿಂದ ಬಿಡಿಸುವಂಥದ್ದಿತ್ತು. ಈಗ ಏನು ಮಾಡಿದ್ದಾರೆ, ಔಟ್ಲೈನ್ ಮ್ಯಾಪ್ ಕೊಡ್ತಾರೆ. ಅದರಲ್ಲಿ 10 ಸ್ಥಳಗಳನ್ನು ಕೊಟ್ಟಿರ್ತಾರೆ. 5ಅನ್ನು ಗುರುತಿಸಿದರೆ ಆ ವಿದ್ಯಾರ್ಥಿ 5 ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಈಗ ತಾವು ತಿಳಿದುಕೊಂಡಂಥ ಪ್ರಶ್ನೆ, ಈಗ ಸರ್ ಹೇಳಿದಂಥದ್ದು ಏನೈತಿ ತಮಗೆ ಅರಿವಾಗಿದೆ ಅನ್ನುವಂಥದ್ದು ರೀತಿ ನಾವು ತಿಳ್ಕೊತೀವಿ. ಸರ್, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಈ ಬಾರಿ SSLC ಪರೀಕ್ಷೆಯಲ್ಲಿ ಸಂಬಂಧಿಸಿದಂತೆ ನೀಲನಕ್ಷೆ ಅನ್ನುವಂಥದ್ದು ಅಂತಂದರೆ ಯಾವುದೇ ಒಂದು ಕಾರ್ಯ ಮಾಡುವಾಗ ಏನೈತಿ ಮುಂಜಾಗ್ರತೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ದಾರಿದೀಪ ಅಂತ ಅನ್ಬೋದು. ಅದು ನೀಲನಕ್ಷೆ ಈ ರೀತಿ ಇವಾಗಿನ ಪದ್ಧತಿ ಒಳಗೆ ಯಾವ ರೀತಿಯಾಗಿ ತಯಾರಿಸಲ್ಪಟ್ಟಿದೆ? ಸರ್, ಮೊದಲಿಗೆ ಈ ವರ್ಷದ SSLC ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ತಮ್ಮ JBM ಕೇಬಲ್ನ ತುಂಬ ಧನ್ಯವಾದಗಳು. ವೆಲ್ಕಮ್ ಸರ್, ವೆಲ್ಕಮ್. ಧನ್ಯವಾದಗಳನ್ನು ಹೇಳ್ತಾ, 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ಓವರಾಲ್ ಆಗಿ ಸ್ಟೇಟ್ನಲ್ಲಿ ಈ SSLC ಫಲಿತಾಂಶವನ್ನು ಅತ್ಯಂತ ಚೆನ್ನಾಗಿ ತರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇಲಾಖೆ ಮತ್ತು ಮಂಡಳಿಯವರು ಮೊದಲಿಗೆ ನೀಲನಕ್ಷೆ ಅಂತಕ್ಕಂಥ ಕಾನ್ಸೆಪ್ಟ್ ಇತ್ತು. ಮಧ್ಯದಲ್ಲಿ ಕೆಲವು ವರ್ಷಗಳವರೆಗೆ ಅದನ್ನು ಕೈ ಬಿಟ್ಟಿತ್ತು. ಈಗ ಮತ್ತೆ ಆ ಒಂದು ನೀಲನಕ್ಷೆ ಅಂತಕ್ಕಂತಹ ವಿಷಯವನ್ನು ಕೈಗೆತ್ತಿಕೊಂಡು ಯಾವುದೇ ಒಂದು ಪರೀಕ್ಷೆಯನ್ನು ತಯಾರಿ ಮಾಡಿಕೊಳ್ಬೇಕಾದ ಅದರದೇ ಆಗಿರ್ತಕ್ಕಂತಹ ಒಂದಿಷ್ಟು ನೀತಿ ನಿಯಮಗಳನ್ನು ಅನುಸರಿಸಿ ಪರೀಕ್ಷೆಯನ್ನು ತಯಾರಿ ಮಾಡಿದರೆ ಖಂಡಿತ ಫಲಿತಾಂಶದಲ್ಲಿ ಒಂದಿಷ್ಟು ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ತರಬೇಕಂತಕ್ಕಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಮಂಡಳಿಯವರು ಮತ್ತೆ ಈ ನೀಲನಕ್ಷೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ನೀಲನಕ್ಷೆಯನ್ನು ಅನುಸರಿಸುವಾಗ ನಮ್ಮ ಸಮಾಜ ವಿಜ್ಞಾನದಲ್ಲಿ ಒಟ್ಟು 6 ವಿಭಾಗಗಳಿದ್ದಾವೆ. ಯಾವ ವಿಭಾಗದಿಂದ ಎಷ್ಟು ಅಂಕಗಳನ್ನು ಪಡಿಬೇಕು ಮತ್ತು ಪ್ರತಿಯೊಂದು ಅಧ್ಯಾಯದ ಏನು ವಿಭಾಗದಲ್ಲಿ ಇರ್ತಕ್ಕಂಥ ಅಧ್ಯಾಯಗಳಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ಅಂಕಗಳನ್ನು ನಿಗದಿಪಡಿಸಿ ಈ ನೀಲನಕ್ಷೆಯನ್ನು ತಯಾರಿಸಿದ್ದಾರೆ. ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಈ ನೀಲನಕ್ಷೆ ಈ ವರ್ಷದ ಫಲಿತಾಂಶ ಸುಧಾರಣೆಗೆ ಅತ್ಯಂತ ಹೆಚ್ಚು ಅನುಕೂಲಕಾರಿ ಅನ್ನೋದು ನನ್ನ ಭಾವನೆ. ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ತಯಾರಿ ಮಾಡಿಕೊಳ್ಳುವಾಗ ಪ್ರತಿ ವಿಭಾಗದಿಂದ ನಾನು ಗರಿಷ್ಠ ಅಂಕಗಳನ್ನು ಪಡೆಯಬಲ್ಲೆ, ಈ ನೀಲನಕ್ಷೆಯನ್ನು ಅನುಸರಿಸಿ ಯಾವ ಅಧ್ಯಾಯದಿಂದ ಯಾವ ರೀತಿಯ ಎಷ್ಟು ಅಂಕದ ಪ್ರಶ್ನೆಗಳನ್ನು ಬರ್ತದೆ, ಆ ಪ್ರಶ್ನೆಗಳನ್ನು ನಾನು ಹ್ಯಾಗೆ ತಯಾರಿ ಮಾಡ್ಕೊಳ್ಬೇಕಂತಕ್ಕಂತಹ ಒಂದು
ಮಾಹಿತಿ ಆ ಮಗುವಿಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ನೀಲನಕ್ಷೆ ಪರೀಕ್ಷೆ ಫಲಿತಾಂಶದಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ನೀಲನಕ್ಷೆಯ ಬಗ್ಗೆ ತಮಗೆ ವಿಸ್ತಾರವಾಗಿ ಸರ್ ತಿಳಿ ಹೇಳಿದ್ದಾರೆ. ಸರ್, ಈ ಬಾರಿ ಪ್ರಶ್ನೆ 4ರಲ್ಲಿ ಬಿಟ್ಟಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆಗಳು. ಈ ಬಾರಿ ಅದರಿಂದ ಅನ್ನೋದು ಏನಾದರೂ ಪ್ರಯೋಜನ ಅಂತಂದರೆ, ಪ್ರತಿ ಸಲ ಏನೈತಿ ಭಿನ್ನವಾಗಿರ್ತವೆ. ಈ ಸಲ ಅದರೊಳಗೆ ಏನಾದರೂ ಅಂತಹ ಭಿನ್ನತೆ ಅಥವಾ ಉಪಯೋಗವಾದಂತಹದ್ದು ಏನಾದರೂ? ಪ್ರತಿ ವರ್ಷ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಬಿಡ್ತಾಯಿದ್ರು ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳು ಇರ್ತಾಯಿದ್ವು. ಈಗ 4 ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಟ್ಟಿದ್ದಾರೆ. ಅದು ಯಾವ ರೀತಿ ಮಕ್ಕಳಿಗೆ ಉಪಯೋಗ ಆಗಿದೆ ಅಂತ ಹೇಳಿದರೆ, ಅದರಲ್ಲಿನ ಪ್ರಶ್ನೆಗಳು ರಿಪೀಟೆಡ್ ಆಗಿ, ಅಂದರೆ 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಅಭ್ಯಾಸ ಮಾಡಿದ ರೀತಿಯಲ್ಲಿ ಅವುಗಳನ್ನು ಬಿಡಿಸುವುದರ ಮುಖಾಂತರ, ಅವುಗಳಿಗಾಗಿ ತಯಾರಿ ಮಾಡಿಕೊಳ್ಳುವುದರ ಮುಖಾಂತರ ಇದೇ ರೀತಿಯ ಪ್ರಶ್ನೆಗಳು ಬರ್ತವೆ, ಅಥವಾ ಕೆಲವು ರಿಪೀಟೆಡ್ ಆಗಿ ಪ್ರತಿ ವರ್ಷ ಕೇಳುವಂತಹ ಪ್ರಶ್ನೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಒಂದು ಐಡಿಯಾ ಮಕ್ಕಳಿಗೆ ಇದರಿಂದ ಸಿಗುತ್ತದೆ ಸರ್. ಬಟ್ ಅದೇ 4 ಪ್ರಶ್ನೆ ಪತ್ರಿಕೆಗಳಲ್ಲಿನೇ ಪ್ರಶ್ನೆಗಳೇ ಬರುತ್ತವೆ ಅಂತ ಸೀಮಿತ ಆಗಬಾರ್ದು ಮಕ್ಕಳು. ಇಡೀ ಟೆಕ್ಸ್ಟ್ ಬುಕ್ಕನ್ನು ಯಾವ ರೀತಿ ತಯಾರಿ ಮಾಡಿಕೊಳ್ಬೇಕು ಆ ರೀತಿ ಮಾಡಿಕೊಳ್ಬೇಕು. ಮತ್ತು 3 ಸರಣಿ ಪರೀಕ್ಷೆಗಳಿದ್ದಾವೆ. ಅದರಲ್ಲಿಯೂ ಕೂಡ ಎಲ್ಲ ಸೇರಿ ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನು ಅವರು ಬಿಡಿಸಿ ತಯಾರಿ ಮಾಡಿಕೊಂಡ ಹಾಗೆ ಆಗ್ತದೆ ಸರ್ ಮುಖ್ಯ ಪರೀಕ್ಷೆಗೆ. ಈ ರೀತಿಯಾದಂತಹ 4 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿಯಾದಂಥ ಒಂದು ಬದಲಾವಣೆ ಆಗಿದೆ ಅನ್ನುವಂಥದ್ದು. ಹಾಂ ಸರ್. ಅಷ್ಟರಿಗೆ ಹೇಳಬೇಕಾಗಿದ್ದು ಏನಂತಂದ್ರೆ, ಸರಣಿ ಪರೀಕ್ಷೆಗಳು ನಡೀತಿರ್ತಾವೆ 3 ತಿಂಗಳಿಗೆ, 2 ತಿಂಗಳಿಗೆ, 6 ತಿಂಗಳಿಗೆ, ಹಿಂಗೆ ಮಧ್ಯದಲ್ಲಿ ಮತ್ತೆ ಸ್ಕೂಲಿನವರು ಮತ್ತು ತಮ್ಮದೇ ಆದಂಥ ಒಂದು ಸರಣಿ ಪರೀಕ್ಷೆ ಕೂಡ ಇಟ್ಟುಕೊಂಡು ಏನೈತಿ ಮಕ್ಕಳಿಗೆ ಒಂದು ಅನುಕೂಲವಾಗಲಿ ಅಂತೇಳಿ. ಇದರ ಅವಶ್ಯಕತೆ ಇದೆಯಾ? ಖಂಡಿತ ಇದೆ ಸರ್. ಈಗಾಗಲೇ ಜೂನ್ನಿಂದ ನಾವು ಘಟಕ ಪರೀಕ್ಷೆಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಅದರ ಜೊತೆಗೆ ಸಿಲೆಬಸ್ ಸಂಪೂರ್ಣವಾಗಿ ಮುಗಿದ ಮೇಲೆ ಆ ಒಂದು ವಾರ್ಷಿಕ ಪರೀಕ್ಷೆಯ ಮನೋಭಾವದಲ್ಲಿ ಮಕ್ಕಳು ಪರೀಕ್ಷೆ ತಯಾರಿಯನ್ನು ಮಾಡಿಕೊಂಡು ಈ ಸರಣಿ ಪರೀಕ್ಷೆಯಲ್ಲಿ ನಿರಂತರವಾಗಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋದಂತೆ ಮಕ್ಕಳಿಗೆ ಪರೀಕ್ಷಾ ಭಯ ದೂರ ಆಗ್ತದೆ. ಪರೀಕ್ಷಾ ಭಯ ದೂರ ಆಗುವುದರ ಜೊತೆಗೆ ಪರೀಕ್ಷೆಯಲ್ಲಿ ಯಾವುದೇ ಆತಂಕವಿಲ್ಲದೆ, ಭಯ ಇಲ್ಲದೆ ಪರೀಕ್ಷಾ ಕೇಂದ್ರದಲ್ಲಿ ಮಗು ಉತ್ತರಿಸುವುದನ್ನು ಈ ಶಾಲಾ ಹಂತದಲ್ಲೇ ಮಗು ರೂಢಿಸಿಕೊಂಡು ಹೋದರೆ ಮುಂದೆ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಕಗಳಿಗೂ ಆತ ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಗಳಿಸುವುದಾಗ ಪರೀಕ್ಷೆಯ ಫಲಿತಾಂಶದಲ್ಲಿ ಭಾರಿ ಪ್ರಮಾಣದ ಗುಣಮಟ್ಟದ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಸರಣಿ ಪರೀಕ್ಷೆಗಳು ತುಂಬ ಅಗತ್ಯ ಇದೆ. ಪ್ರತಿ ಸರಣಿಯಿಂದ ಮತ್ತೊಂದು ಸರಣಿ, 1ನೇ ಸರಣಿಯಿಂದ ಈಗಾಗಲೇ 2 ಸರಣಿಗಳು ಮುಗಿದಿದ್ದಾವೆ. 1ನೇ ಸರಣಿಯಿಂದ 2ನೇ ಸರಣಿಗೆ ಮಗುವಿನ ಫಲಿತಾಂಶದಲ್ಲಿ ಏರಿಕೆ ಕಂಡು ಬಂದಿದೆ. ಇನ್ನು 2ನೇ ಸರಣಿ ಆದಮೇಲೆ ಇದೇ ತಿಂಗಳ 23ನೇ ತಾರೀಕಿನಿಂದ ಮತ್ತೆ 3ನೇ ಸರಣಿ ಪರೀಕ್ಷೆ ಆರಂಭ ಆಗ್ತದೆ ಸರ್. ಈ ಸರಣಿ ಪರೀಕ್ಷೆಯಲ್ಲಿ 1, 2ನೇ ಸರಣಿ ಪರೀಕ್ಷೆಯಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಂಡು ಮಗು 3ನೇ ಸರಣಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ರಿಹರ್ಸಲ್ ಇದ್ದಾಗೆ ಖಂಡಿತ ಸರ್. ಈ ರಿಹರ್ಸಲ್ನಿಂದ ಮಗುವಿನಲ್ಲಿ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು ಅಂತ ಸರ್. ಯಾಕಂತಂದರೆ ಈ ಪ್ರಶ್ನೆ ಯಾಕೆ ಕೇಳಬೇಕಾಗಿದ್ದು ಅಂತಂದ್ರೆ, ಸರಣಿ ಪರೀಕ್ಷೆ ಕೇವಲ ಶಾಲೆಗೆ ಸೀಮಿತವಾಗಿರೋಂಗಿಲ್ಲ. ಆ ಪ್ರಶ್ನೆ ಪತ್ರಿಕೆ ಹಾಗೂ ಆ ವಿದ್ಯಾರ್ಥಿ ಪಡೆದಂಥ ಅಂಕಗಳು ಏನೈತಿ ನೀವು ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಾಗಿರ್ತದೆ. ಇಲ್ಲ, ರಾಜ್ಯ ಮಟ್ಟದ ಪ್ರಶ್ನೆ ಪತ್ರಿಕೆಯಿಂದನೇ ನಾವು ಸರಣಿ ತೆಗೆದುಕೊಂಡಿರ್ತೀರಿ. ರಿಸಲ್ಟ್ ಏನಾಗಿರ್ತೈತಿ ಏನೈತಿ ಅದನ್ನು ಕೂಡ ಬಿ ಆಫೀಸ್ ಅವರಿಗೆ ಏನೈತಿ ನೀವು ಸಂಬಂಧಿಸಿದ ಅಧಿಕಾರಿಗೆ ತಿಳಿಸ್ಬೇಕಾಗೈತಿ. ಅಲ್ಲಿ ಏನೈತಿ ಯಾವ ವಿದ್ಯಾರ್ಥಿ ಎಷ್ಟೆಷ್ಟು ಅಂಕಗಳನ್ನು ಪಡೆದಿದ್ದಾನೆ ಅನ್ನುವಂಥದ್ದು ಅವರು ಅಬ್ಸರ್ವೇಷನ್ ಮಾಡ್ಕೊಂಡು ಏನೈತಿ ಮತ್ತು ಬೇರೆ ಸಲಹೆ ಸೂಚನೆಗಳು ಮಾರ್ಗದರ್ಶನ ಏನೈತಿ ಮುಂದಿನ ಪರೀಕ್ಷೆಗೆ ಅವರು ನೀಡ್ತಾರೆ ಇದರೊಳಗೆ ಅನ್ನುವಂಥ ಉದ್ದೇಶದಿಂದ ಈ ಸರಣಿ ಪರೀಕ್ಷೆಗಳ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹೌದು. ಈಗ ವಿದ್ಯಾರ್ಥಿಗಳಿಗೆ ನೀವು ಹೇಳ್ತಿರ್ತೀರಿ ಪರೀಕ್ಷೆ ಬರಿಬೇಕಾದ್ರೆ ಹಿಂಗೆ ಬರಿಬೇಕು, ಹಂಗೆ ಬರಿಬೇಕು ಅಂತೇಳಿ, ಮತ್ತು ಧೈರ್ಯ ತುಂಬ್ತಿರ್ತೀರಿ. ಎಲ್ಲ ರೀತಿಯಿಂದ ಏನೈತಿ ಒಂದು ರೀತಿಯಿಂದ ನಾವು ಕೂಡ ಅವರಿಗೆ ಸಹಕಾರ ಇರ್ತದೆ. ಅದು ಇದರಲ್ಲಿ ಪಾಲಕರ ಜವಾಬ್ದಾರಿಯೂ ಕೂಡ ಅಷ್ಟೇ ಇರ್ತದೆ ಅನ್ನುವಂಥದ್ದು. ಅವರಿಗೆ ತಮ್ಮ ಸಲಹೆ ಸೂಚನೆಗಳನ್ನು. ಇದು ಬಹಳ ಉತ್ತಮವಾದ ಪ್ರಶ್ನೆ ಸರ್. ಈಗ ನಮ್ಮ ಮಗುವಿನ ಒಂದು ಭವಿಷ್ಯದ ದೃಷ್ಟಿಯಿಂದ 3 ಜನ ನಾವು ಇಲ್ಲಿ ಕೆಲಸ ಮಾಡ್ತೇವೆ. ಒಂದು ಶಿಕ್ಷಕರು, ಮಕ್ಕಳು ಮತ್ತು ಮಗುವಿನ ಪಾಲಕರು. ಘನ ಸರ್ಕಾರ ಈ ವರ್ಷದಿಂದ ಏನು ಮಾಡಿದೆ, ಪಾಲಕರ ಸಭೆಯನ್ನು ಕಡ್ಡಾಯವಾಗಿ 2 ತಿಂಗಳಿಗೆ ಒಂದು ಸಲ ಮಾಡಲೇಬೇಕು ಅಂಥೇಳಿ ಕಟ್ಟುನಿಟ್ಟಿನ ಒಂದು ಸಭೆಯನ್ನು ನಡೆಸಿಕೊಂಡು ಬಂದಿದೆ. ಅಲ್ಲಿ ಏನಾಗ್ತದೆ, ಪಾಲಕರಿಗೆ ನಾವು ಮಕ್ಕಳ ಬಗ್ಗೆ ಅರಿವು ಮೂಡಿಸಬೇಕು. ಮೊದಲು ಅವರನ್ನು ಈ ಪರೀಕ್ಷಾ ಸಮೀಪ ಬರ್ತಕ್ಕಂಥ ಹಂತದಲ್ಲಿ ಹೊಲದಲ್ಲಿನ ಕೆಲಸಕ್ಕೆ ನಿಯೋಜನೆ ಮಾಡುವುದಿರ್ಬೋದು, ಶಾಲೆಗಳನ್ನು ತಪ್ಪಿಸುವುದಿರ್ಬೋದು,
ಅಥವಾ ಜಾತ್ರೆ ಉತ್ಸವಗಳು ಈ ಥರದ ಕಾರ್ಯಕ್ರಮಗಳಿಗೆ ಕರೆದುಕೊಂಡು ಹೋಗೋದಿರ್ಬೋದು. ಇದನ್ನೆಲ್ಲ ಮಾಡಿದಾಗ ಮಗುವಿಗೆ ನಾವು ದಿನ ಒಂಥರ ವಿಷಯಗಳನ್ನು ಹೇಳಿಕೊಡ್ತಾ ಇರ್ತೀವಿ ಮಕ್ಕಳಿಗೆ. ಆ ವಿಷಯಗಳು ಅವರಿಗೆ ಮಿಸ್ ಆಗ್ತವೆ. ಹಾಗಾಗಿ ಪಾಲಕರು ಏನು ಮಾಡಬೇಕು, ಅವರ ಜವಾಬ್ದಾರಿ ಏನಂತ ಹೇಳಿದರೆ, ಅವರಿಗೆ ಮಕ್ಕಳನ್ನು ಮುಂದೆ ಕೂತು ಓದಿಸಲು ಆಗದೇ ಇದ್ದರೂ ಕೂಡ ಪ್ರತಿದಿನ ಶಾಲೆ ತಪ್ಪಿಸದ ಹಾಗೆ ನೋಡಿಕೊಳ್ಬೇಕು. ಅವರಿಗೆ ಮನೆಯಲ್ಲಿ ಸ್ವಲ್ಪ ಟಿ ವಿ ಇದ್ದರೆ ಅದನ್ನು ಈ ಒಂದು ಪರೀಕ್ಷೆ ಮುಗಿಯುವವರೆಗೆ ಬಂದ್ ಮಾಡಬೇಕು. ಆ ನಂತರ ಮುಂದೆ ಕುಳಿತು ಸ್ವಲ್ಪ ಅವರ ಓದ್ತಾರ ಏನು ಮಾಡ್ತಾರ ಸ್ವಲ್ಪ ಅವ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದರೆ ನಮ್ಮ ಮಕ್ಕಳು ನಮ್ಮ ಜವಾಬ್ದಾರಿ, ಕೇವಲ ಶಿಕ್ಷಕರ ಜವಾಬ್ದಾರಿ ಹಾಕಿ ತಾವು ಅದರಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವ್ರದ್ದು ಜವಾಬ್ದಾರಿ ಇದೆ ಸರ್. ಇದು ನಾವು ಇದಕ್ಕಿಂತ ಮೊದಲಾಗಿ ಮುಂಚಿತವಾಗಿ ಒಂದು ರಾಮದುರ್ಗ ತಾಲೂಕಿನಾದ್ಯಂತಹ ಶ್ರೇಷ್ಠ ಶಿಕ್ಷಣಾರ್ಥಿಗಳನ್ನು ಒಳಗೊಂಡಂತೆ ಪ್ರತಿಯೊಬ್ಬ ಪ್ರಧಾನ ಗುರುಗಳನ್ನು ಒಳಗೊಂಡಂತೆ ಸಾರ್ವಜನಿಕರಿಗೆ ಒಂದು ಮನವಿ ಸಲ್ಲಿಸಿ ಪೋಸ್ಟ್ ಹಾಕಿದ್ದೇವೆ. ಒಂದು ನಿಮ್ಮ ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾವೆ ನೋಡಿಕೊಳ್ಳಿ. ಯಾಕಂತಂದರೆ ವಿದ್ಯಾರ್ಥಿಗಳು ಶಾಲೆ ಬಿಟ್ಟು ಹೊರಗಡೆ ತಿರುಗಾಡುವುದು ನಮ್ಮ ಕಣ್ಣಿಗೆ ಬಿದ್ದಾಗ ನಾವು ಅದರ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀವಿ. ಆದರೆ ಏನೈತಿ, ಇನ್ನೊಬ್ಬರ ಮಕ್ಕಳಿಗೆ ಅದನ್ನು ತೋರಿಸುವುದು ಬೇಡ ಅನ್ನುವಂಥ ಉದ್ದೇಶದಿಂದ ಅದನ್ನು ತೋರಿಸಲಾರದೆ ನಾವು ಒಂದು ಬಿ ಒ ಅವರಿಗಾಗಲಿ ಮತ್ತು ಇನ್ನಿತರ ಶಾಲಾ ಮುಖ್ಯಸ್ಥರಿಗಾಗಲಿ ಒಂದು ಏನೈತಿ ಮೆಸೇಜ್ ಹಾಕಿದ್ದೀವಿ. ಮಕ್ಕಳು ಹೊರಗಡೆ ಉಳಿತಿದ್ದಾರೆ, ಅದು ಪಾಲಕರಿಗೆ ಕರೆದು ಏನೈತಿ ಒಂದು ಸಭೆಯನ್ನು ನಡೆಸಿ ನೀವು ಅದು ಅವರ ಬಗ್ಗೆ ತಿಳಿ ಹೇಳಬೇಕು ಅಂದಾಗ ಶಾಲೆಗೆ ಹೋಗ್ತೀವಿ ಅಂತ ಹೇಳ್ತಾರೆ, ಹೊರಗಡೆ ಅಡ್ಡಾಡ್ತಾರೆ. ಯಾಕಂದ್ರೆ ಸ್ಕೂಲ್ ಇನ್ಫಾರ್ಮ್ ಇರ್ತೈತಿ, ಆ ಸ್ಕೂಲಿಗೂ ಕೂಡ ಕೆಟ್ಟ ಹೆಸರು ಬರ್ತೈತಿ. ಆಮೇಲೆ ವಿದ್ಯಾರ್ಥಿ ಏನೋ ಮಾಡಿದ್ದಪ್ಪ ಅಂತಂದ್ರೆ ತಂದೆ ತಾಯಿಗೂ ಕೂಡ ಒಂದು ಕೆಟ್ಟ ಹೆಸರು ಬರ್ತೈತಿ ಅನ್ನೋ ಒಂದು ವಿಷಯ ಮಾಡಿದಾಗ ಏನಾದರೂ ಸರ್ಕಾರ ಇದನ್ನು ಏನೈತಿ ಗಮನಿಸಿ ಏನೈತಿ ಪಾಲಕರ ಸಭೆ ಕರೆದಿದ್ದೀವಿ ಏನೋ ಗೊತ್ತಿಲ್ಲ. ಆದರೆ ನಮಗೇನು ಅನಿಸ್ತೈತಿ, ನಾವು ಒಂದು ಮಾಡಿದಂಥ ಪ್ರಸಾರಣ ಏನೈತಿ ಅದು ಇಫೆಕ್ಟ್ ಆಗೈತಿ. ಪಾಲಕರ ಸಭೆಗೆ ಕರೆದಾರೆ, ಕಂಪಲ್ಸರಿ ಪಾಲಕರ ಸಭೆಗೆ ಏನೈತಿ ಕರಿಬೇಕು ಅನ್ನುವಂಥದ್ದು ನಾವು ಪ್ರಸಾರ ಮಾಡಿದ್ದೀವಿ. ಅದೊಂದು ಇಫೆಕ್ಟ್ ಆಗೈತಿ ಅಂಥೇಳಿ ನಾವು ನಮ್ಮ ಚಾನಲ್ ಮುಖಾಂತರ ಇಫೆಕ್ಟ್ ಆಗಿರಬಹುದು ಅನ್ನುವಂಥದ್ದು ನಾವು ಇದನ್ನು ಮಾಡ್ಕೋತೀವಿ ಸರ್. ಮುಂದಿನದಾಗಿ ಏನೈತಿ 5 ಅಂಕದ ಮ್ಯಾಪ್ ಕೂಡ ಈಗ ಅದರೊಳಗೆ ಬರ್ತೈತಿ. ಮೊದಲು ಏನಾಗ್ತಿತ್ತು ಅಂತಂದ್ರೆ ವಿದ್ಯಾರ್ಥಿಗಳೇ ಅದನ್ನು ಚಿತ್ರಣ ಮಾಡಬೇಕಾಗ್ತಿತ್ತು. ಭಾರತ ನೀರಿನ ನಕಾಶೆಯನ್ನು ತೆಗೆದು ಈ ಸ್ಥಳಗಳನ್ನು ಗುರುತಿಸಿ ಅನ್ನುವಂಥದ್ದು. ಈಗ ಅವ್ರಿಗೇನೈತಿ ಒಂದು ಸುಲಭ ಬಾಳೆಯನ್ನು ಕೊಟ್ಟಂಗೆ ಮಾಡಿ ಏನೈತಿ ಸರ್ಕಾರ ಪೂರ್ತಿ ಏನೈತಿ ನಕಾಶೆನೇ ತೆಗೆದು ಕೊಟ್ಟು ಬಿಟ್ಟಿರ್ತೈತಿ. ಯಾಕಂದರೆ ಯಾರ್ಯಾರು ಒಂದೊಂದು ಬೇರೆ ಬೇರೆ ರೀತಿಯಿಂದ ತೆಗೆದ ಭಾರತ ನಕಾಶೆ ಗುರುತಿಸಿದ ನೋಡೋಕ್ಕೆ ಭಾರತ ನಕಾಶೆ ಅಲ್ಪ ಅನ್ನೋ ರೀತಿಯಾಗಿ ತೆಗೆದು ಬಿಡ್ತಿದ್ದಾರೆ. ಅದಕ್ಕೆ ಅವ್ರು ಏನೈತಿ ಪ್ರಿಂಟೇ ಮಾಡಿಬಿಟ್ಟಿದ್ದಾರೆ. ಈ ವಿಷಯವಾಗಿ 5 ಅಂಕದ ಪ್ರಶ್ನೆಗಳಿಗೆ ಇದು ಸೀಮಿತವಾಗಿದ್ದಂಗೆ ಅನಿಸ್ತೈತಿ ನಕಾಶೆ. ಹೌದು ಸರ್. ಇಲ್ಲಿ ನಕ್ಷೆಯ ಒಂದು ಸ್ಥಳ ಗುರುತಿಸುವಿಕೆಯಿಂದ ಮಗು 5 ಅಂಕನ ಗಳಿಸಲಿಕ್ಕೆ ಇಲ್ಲಿ ಅವಕಾಶ ಇದೆ. ತಾವು ಹೇಳಿದಂಗೆ ಮೊದಲ ವಿದ್ಯಾರ್ಥಿನೇ ನಕ್ಷೆಯನ್ನು ಬಿಡಿಸಿ ಅದರಲ್ಲಿ ನಿಗದಿಪಡಿಸಿರ್ತಕ್ಕಂಥ ಸ್ಥಳಗಳನ್ನು ಗುರುತಿಸಬೇಕಾಗಿತ್ತು. ಮತ್ತು ಇನ್ನೊಂದು ಅದರೊಳಗೆ ಏನೈತಿ ಸಮಯ ಭಾಳ ವ್ಯರ್ಥ ಮಾಡ್ತಿದ್ದ ವಿದ್ಯಾರ್ಥಿ. ನಕಾಶೆ ತೆಗೆಯೋದ್ರಾಗ ಏನೈತಿ ಸರಿಯಾಗಿಲ್ಲ ಅಂತೇಳಿ ಮೇಲಿನ ಮೇಲೆ ಅಳಕಿಸಿ ಅದಕ್ಕೆ ಕನಿಷ್ಠ 10 ರಿಂದ 15 ನಿಮಿಷ ನಕಾಶೆ ತೆಗೆಯೋದ್ರೊಳಗೆ ವ್ಯರ್ಥವಾಗ್ತಿತ್ತು. ಅದನ್ನೇನೈತಿ ಅದೊಂದು ಸರ್ಕಾರ ಏನೈತಿ ಅನುಕೂಲ ಮಾಡಿಕೊಟ್ಟಾಗ ವಿದ್ಯಾರ್ಥಿ ಲಿಮಿಟೆಡ್ ಅವಕಾಶಗಳನ್ನು ಕೊಟ್ಟಿದ್ದಾರೆ. 4 ಪಾಯಿಂಟ್ಸ್ ಕೊಟ್ಟರೆ ಅವೇ 4ನ್ನೇ ಗುರುತಿಸಬೇಕು ಸರ್. ಈ ಸಾರಿ ಕಳೆದ ವರ್ಷದಿಂದ ಏನು ಮಾಡಿದ್ದಾರೆ ಸರ್, ಅವರೇ ಬೋರ್ಡ್ನಿಂದ ಉತ್ತರ ಪತ್ರಿಕೆ ಜೊತೆಗೆ ಒಂದು ಔಟ್ಲೈನ್ ನಕ್ಷೆಯನ್ನು ಸರಬರಾಜು ಮಾಡ್ತಾ ಇದ್ದಾರೆ. ಈ ನಕ್ಷೆಗೆ ನೀವು ಹೇಳಿದ ಹಾಗೆ ಸಮಯ ತುಂಬ ಉಳಿತಾಯ ಆಗ್ತದೆ ಸರ್. ಇಲ್ಲಿ ಮಗು ಆ ನಕ್ಷೆಯನ್ನು ತೆಗಿಲಿಕ್ಕೆ ಏನು ಕಳೀತಕ್ಕಂಥ ಸಮಯವನ್ನು ಇನ್ನುಳಿದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಅದು ತುಂಬ ಸಹಾಯಕ ಆಯಿತು. ಜೊತೆಗೆ ಈ ಸಾರಿ ಈ ನಕ್ಷೆಯನ್ನು ಕೊಟ್ಟ ಮೇಲೆ ಸ್ಥಳ ಗುರುತಿಸಲಿಕ್ಕೆ ಭಾಳ ಅಂದರೆ ಕನಿಷ್ಠ ಒಂದು 3 ರಿಂದ 4 ನಿಮಿಷದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಎಲ್ಲ 10 ಸ್ಥಳಗಳನ್ನು ಈಸಿಯಾಗಿ ಮಗು ಗುರುತಿಸ್ಬೋದು. 5 ಸ್ಥಳಗಳನ್ನ ಗುರುತಿಸಲಿಕ್ಕೆ ಇಲ್ಲಿ 5 ಅಂಕಕ್ಕೆ ನಿಗದಿಪಡಿಸಲಾಗಿದೆ. ಆದರೆ ಮಗುವಿಗೆ ನಾವೆಲ್ಲ ಓವರಾಲ್ ಆಗಿ ಎಲ್ಲ ಮಕ್ಕಳಿಗೂ, ನಮ್ಮ ತಾಲೂಕಿನ ಎಲ್ಲ ಮಕ್ಕಳಿಗೂ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕರ ಬಳಗದ ಮೂಲಕ ಎಲ್ಲ 10 ಸ್ಥಳಗಳನ್ನು ಮಗು ಗುರುತಿಸಲಿ. ಕೇವಲ 5 ಅಂಕಗಳಿಗೆ 5 ಸ್ಥಳಗಳನ್ನು ಗುರುತಿಸಿ ಆ ಸ್ಥಳಗಳ ಬಗ್ಗೆ ಅಷ್ಟೇ ತಿಳುವಳಿಕೆ ಬೇಡ, ಇನ್ನುಳಿದ ಎಲ್ಲ ಸ್ಥಳಗಳು ಅಲ್ಲಿ ಕೊಟ್ಟಿರ್ತಕ್ಕಂಥ ಕನಿಷ್ಠ 10 ಸ್ಥಳಗಳನ್ನು ನಾವು ಗುರುತಿಸಿದೆ ಆದರೆ ಮಗುವಿಗೆ 5 ಅಂಕದ ಜೊತೆಗೆ ಇನ್ನುಳಿದ 5 ಸ್ಥಳಗಳ ಕಾನ್ಸೆಪ್ಟ್ ಆ ಮಗುವಿಗೆ ಗೊತ್ತಾಗ್ತದೆ. ಯಾವ ಸ್ಥಳ ಯಾವ ಪ್ರದೇಶದಲ್ಲಿ ಯಾವ ದಿಕ್ಕಿನಲ್ಲಿ ಬರ್ತದೆ ಅಂತಕ್ಕಂಥ ಮಗುವಿಗೆ ಆ ಕಲ್ಪನೆ ಬಂದರೆ ಖಂಡಿತ ಅಂಕದ ಜೊತೆಗೆ ಜ್ಞಾನವೂ ಸಿಗ್ತದೆ ಅಂತಕ್ಕಂಥ ಒಂದು ಇಲಾಖೆಯ ಒಂದು ಉದ್ದೇಶ. ಅದರ ಜೊತೆಗೆ ನಾವೀಗಾಗಲೇ ಮಕ್ಕಳಿಗೆ ತಾಲೂಕಿನಾದ್ಯಂತ ಏನು ಕೊಟ್ಟಿರ್ತಕ್ಕಂತಹ ಒಂದು ನಕ್ಷೆಗೆ ಕನಿಷ್ಠ ಏನು 40+ ಒಂದು ಸಾಹಿತ್ಯವನ್ನು ಇಲಾಖೆ ನಮಗೆ ಕೊಟ್ಟಿದೆ. ಆ ಸಾಹಿತ್ಯದಲ್ಲಿ ಸುಮಾರು 40 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಟ್ಟಿದೆ. ನಾವು ಎಲ್ಲ ನಮ್ಮ ಶಿಕ್ಷಕ ಬಳಗದವರು ಮಕ್ಕಳಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಆ 40 ಸ್ಥಳಗಳನ್ನು ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಯಾವ ಮಗುನೂ ಕೂಡ ಒಂದು ಸ್ಥಳದಿಂದ ವಂಚಿತ ಆಗಬಾರ್ದು.
ಎಲ್ಲ ಸ್ಥಳಗಳನ್ನ ಗುರುತಿಸುವ ಸಾಮರ್ಥ್ಯ ಮಗುವಿಗೆ ಬರಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂತಹ ಒಂದು ಸಾಹಿತ್ಯವನ್ನು ಮಕ್ಕಳಿಗೆ ನಾವು ತಲುಪಿಸಿದ್ದೇವೆ. ಎಲ್ಲ ಮಕ್ಕಳು ಆ ಸ್ಥಳಗಳನ್ನ ಗುರುತಿಸಲಿ ಮತ್ತು ದಿಕ್ಕು ಸ್ಥಳಗಳ ಪರಿಕಲ್ಪನೆ ಮಗುಗೆ ಬಂದರೆ ಖಂಡಿತ ಮುಂದಿನ ದಿನಗಳಲ್ಲಿ ಆ ಮಗು ಈ ದೇಶಾದ್ಯಂತ ಅಡ್ಡಾಡಬೇಕಾದ್ರೆ ಯಾವ ಸ್ಥಳ ಎಲ್ಲಿದೆ ಅನ್ನುವಂತಹ ಒಂದು ಜ್ಞಾನ ಅವನಿಗೆ ಸಿಕ್ಕರೆ ಖಂಡಿತ ಈ ಒಂದು ಉದ್ದೇಶ ಆ ಪ್ರತಿಫಲ ನಮಗೆ ಸಿಗ್ತದೆ ಅಂತಕ್ಕಂಥ ನನ್ನ ಭಾವನೆ ಸರ್. ತುಂಬ ವಿವರವಾಗಿ ಏನೈತಿ ಉತ್ತರ ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೀರಿ. ಯಾಕಂದರೆ ಮೊದಲು ಏನೈತಿ ತೆಗೆದು ನೀವನ್ನ ಆ ಪ್ಲೇಸ್ಗಳು ಎಲ್ಲಿ ಅದಾವೆ ಅಂತೇಳಿ ಗುರುತಿಸಬೇಕಾದಂಥ ಒಂದು ಇತ್ತು. ಈಗ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ನೀವು ಅದನ್ನೇನೈತಿ ಗುರುಗಳು ಹೇಳಿದಾಗ ಈಗ ಮ್ಯಾಪ್ ಏನೈತಿ ನಮಗೆ ಚಿಕ್ಕದಾಗಿ ಕಂಡಿರ್ಬೋದು, ಸ್ಪಷ್ಟವಾಗಿ ಕಾಣಲಿಕ್ಕಿಲ್ಲ. ಯಾಕಂದರೆ ಟಿ ವಿ ಒಳಗೆ ಮೊಬೈಲ್ದಾಗ ಅಂತಂದಾಕ್ಷಣ ಅಗದಿ ಸಣ್ಣದಾಗಿ ಕಾಣ್ತೈತಿ. ಅದನ್ನು ಸ್ಕೂಲ್ ಒಳಗೆ ಏನೈತಿ ಇನ್ನೂ ವಿವರ ಪ್ರತಿಯೊಂದು ಶಾಲೆಯ ವಿದ್ಯಾರ್ಥಿ ಗುರುಗಳು ಏನೈತಿ ಅದನ್ನು ತಮ್ಮ ನಿರ್ಲಕ್ಷ್ಯ ಏನೈತಿ ಆವಾಗ ಭಾರತದ ಮ್ಯಾಪ್ ಅದನ್ನು ಕೂಡ ತೋರಿಸಿರ್ತಾರೆ. ಅದ್ರ ಬಗ್ಗೆ ಏನೈತಿ ವಿವರವಾದ ಮಾಹಿತಿಗಳನ್ನು ಕೂಡ ಕೊಟ್ಟಿರ್ತಾರೆ. ಅವಾಗ ಏನೈತಿ ನೀವು ಶಾಲೆ ತಪ್ಪಿಸಲಾರ್ದ ಏನೈತೀವಿ ಅವ್ರು ಹೇಳುವಾಗ ಏನೈತಿ ಕಂಪಲ್ಸರಿ ಸ್ಕೂಲ್ನಾಗಿದ್ದನ್ನು ಕೇಳ್ಕೊಂಡಾಗ ಮಾತ್ರ ನೀವು ಪಾಸ್ ಆಗ್ಬೋದು, ಅದಕ್ಕೆ ಉತ್ತರ ಸರಿಯಾಗಿ ಬರೆಯಬಹುದು ಅನ್ನುವಂಥದ್ದು. ಸರ್, ಈಗ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ತಮ್ಮ ಸಲಹೆ ಸೂಚನೆ ಅಂತಾರೆ. ಈಗ ಪರೀಕ್ಷೆ ಅಂದಾಕ್ಷಣ ಏನೈತಿ ಗಾಬರಿ ಆಗ್ತಿರ್ತಾರೆ. ಅದ್ರಾಗ ಈ ಸಮಾಜ ವಿಜ್ಞಾನ ಅಂತ ಅಂದ್ಕೊಳ್ಳಿ ಏನೈತಿ ಅವು ಮತ್ತಟ್ಟು ಏನೈತಿ ಕಾಂಪ್ಲಿಕೇಟೆಡ್ ಐತಿಪ್ಪ ಅನ್ನೋ ರೀತಿಗೆ ಏನೈತಿ ಭಾವಿಸಿರ್ತಾರೆ. ಆ ವಿಚಾರವಾಗಿ ತಮ್ಮ ಸಲಹೆ ಸೂಚನೆ. ಏನಿಲ್ಲ ಸರ್, ಪರೀಕ್ಷಾ ಹಾಲ್ನಲ್ಲಿ ಹೋದಾಗ ಮಕ್ಕಳು ಯಾವುದೇ ಆತಂಕಕ್ಕೆ ಭೀತಿಗೆ ಒಳಗಾಗದೆ, ಈಗ ನಾವು ಶಾಲೆಯಲ್ಲಿ ಯಾವ ರೀತಿ ಘಟಕ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ನಿರ್ಭೀತವಾಗಿ ಬರಿತಾ ಇದ್ದರು, ಅದೇ ರೀತಿ ಸರಣಿ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಯಾವ ರೀತಿ ಬರಿತಾ ಇದ್ದರು, ಅಲ್ಲಿ ಹೋಗಿ ಕೂಡ ಅದೇ ರೀತಿ ಸರಳವಾಗಿ ಮತ್ತು ಧೈರ್ಯದಿಂದ ಆ ಪರೀಕ್ಷೆಯನ್ನು ವ್ಯವಸ್ಥಿತವಾಗಿ ಬರೀಬೇಕು. ಮತ್ತು ಬರೆಯುವ ವಿಧಾನವನ್ನು ನಾನು ಮಕ್ಕಳಿಗೆ ಸ್ವಲ್ಪ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಪ್ರಶ್ನೆ ಉತ್ತರ ಪತ್ರಿಕೆ ನೀಟಾಗಿ ಕಾಣಬೇಕು, ವ್ಯಾಲ್ಯುವೇಟ್ರಿಗೆ ಖುಷಿ ಆಗಬೇಕು. ಈ ಪತ್ರಿಕೆಯನ್ನು ನಾನು ವ್ಯಾಲ್ಯುವೇಟ್ ಮಾಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿ ಬರೆದಿದ್ದಾನೆ ಅನ್ನಿಸ್ಬೇಕು. ಹಾಗೆ ವ್ಯವಸ್ಥಿತವಾಗಿ 1 ಅಂಕದ ಪ್ರಶ್ನೆಗಳಿಗೆ 1ನೇ ಪೇಜನ್ನು ಬಹು ಆಯ್ಕೆಗಾಗಿ ಒಂದು ಗೆರೆ ಬಿಟ್ಟು ಒಂದು ಗೆರೆ ಪ್ರಶ್ನೆಗಳನ್ನು ಹಾಕುವುದು ಮರಿಬಾರ್ದು. ಆನಂತರ ಕೇವಲ ಆಪ್ಷನ್ ಎ ಬಿ ಅಂತ ಅಷ್ಟೇ ಬರೀಬಾರ್ದು, ಅದಕ್ಕೆ ಉತ್ತರ ಬರೀಬೇಕು, ಪೂರ್ತಿಯಾಗಿ ಉತ್ತರ ಬರೀಬೇಕು. ಒಂದು ಅಂಕದ ಒಂದು ವಾಕ್ಯದ ಪ್ರಶ್ನೆಗಳೇನು 8 ಇದ್ದವು, ಅವುಗಳ ಒಂದು ಆದ ಕೂಡಲೇ ಒಂದು ಗೆರೆ ಬಿಟ್ಟು 2ನೇ ಪೇಜಿನಲ್ಲಿ ನಿಗದಿಪಡಿಸಿಕೊಂಡು ಬರೆದರೆ ಉತ್ತಮ. 2 ಅಂಕದ ಮತ್ತು 3 ಅಂಕದ 4 ಅಂಕದ ಪ್ರಶ್ನೆಗಳು ಯಾವುದು ತನಗೆ ಸುಲಭವಾಗಿ ಮೊದಲು ಬರುತ್ತದೆಯೋ ಆ ರೀತಿ ಬರಿತಾ ಹೋಗ್ಬೋದು. ಆದರೆ ಪ್ರಶ್ನೆಗಳನ್ನು ಹಾಕಿರೋದಿಲ್ಲ ಕೆಲವು ಮಕ್ಕಳು, ಅದನ್ನು ಮರಿಬಾರ್ದು. ಮತ್ತು ಟೈಮ್ ನೋಡಿಕೊಂಡು 3 ಗಂಟೆ ಟೈಮ್ ಇರುತ್ತದೆ, ಆ ಟೈಮನ್ನು ನೋಡಿಕೊಂಡು ತಮ್ಮ ಉತ್ತರವನ್ನು ಸುಮ್ಮನೆ ವಿನಾಕಾರಣ ಬರೆಯುವುದು, ಕಡಿಮೆ ಮಾಡಿಕೊಂಡು 3 ಅಂಕಕ್ಕೆ 6 ಪಾಯಿಂಟ್ಸು, 6ರಿಂದ 8 ಪಾಯಿಂಟ್ಸು, 4 ಅಂಕಕ್ಕೆ 8ರಿಂದ 10 ಪಾಯಿಂಟ್ಸು ಅಷ್ಟೇ ಬರೆದರೆ ಸಾಕು. 2 ಅಂಕಕ್ಕೆ ಒಂದು 4 ಪಾಯಿಂಟ್ಸು ಬರೆದರೆ ಸಾಕು. ಇನ್ನೂ ಕೆಲವರು ಸರ್ಗಳಾಗಲಿ ಯಾರು ಏನೋ ತಪ್ಪು ಅಭಿಪ್ರಾಯ ಮಕ್ಕಳಿಗೆ ಕೊಡ್ತಾರೆ. ಏನಂತೇಳಿದರೆ, ನೀವು ಏನಾದರೂ ಬರೀರಿ, ಒಟ್ಟಾರೆ ಪೇಜ್ ತುಂಬಿಸ್ರಿ. ಇದು ತಪ್ಪು ಕಲ್ಪನೆ. ಮತ್ತು ಕೆಲವೊಂದು ಹುಡುಗರಿಗೆ ಹೆಂಗೆ ಇರ್ತೈತಿ ಅಂತಂದ್ರೆ ನಾನು ಸರಿಯಾಗಿ ಬರ್ತೀನೋ ಇಲ್ಲೋ ಅನ್ನೋದು ಹೇಳಂಗಿಲ್ಲ. ನಾ ಪೂರ ಪೇಜ್ ಏನೈತಿ ತುಂಬಿಸಿ ಬಂದುಬಿಟ್ಟಿನಿ ಈಗ ಅಂತ ಅಂದ್ರೆ ಅದು ಪೇಜ್ ತುಂಬಿಸಿದ್ರೆ ಪಾಸ್ ಆಗ್ತೀನಿ ಅನ್ನುವಂಥದ್ದು ಏನೈತಿ ತಲೆಯಾಗಿರ್ತೈತಿ. ಈ ರೀತಿ ಏನಾದರೂ ಬರೆಯಿರಿ, ಒಟ್ಟು ಯಾವುದು ಪೇಪರ್ ಖಾಲಿ ಬಿಟ್ಟು ಬರಬೇಡಿ ಅಂತೇಳಿ. ಹಾಗಾಗಿ ವ್ಯಾಲ್ಯೂಯೇಷನ್ ಮಾಡುವಾಗ ಅದನ್ನು ನಾವು ಓದೋದೇ ಯಾವುದನ್ನು ಕೂಡ ವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ತಪ್ಪು ಬರೆದಿದ್ರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, 5-6 ಪ್ರಶ್ನೆಗಳನ್ನು ಸೇರಿಸಿ ಒಂದು ಉತ್ತರವನ್ನು ಮಾಡೋದು. ಈ ಥರದ್ದಿರುವಾಗ ಅವರು ಅಂಕಗಳನ್ನು ಗಳಿಸಲಿಕ್ಕೆ ಪರಿಗಣಿಸೋಕ್ಕಾಗುವುದಿಲ್ಲ ಅಲ್ಲಿ. ಹಾಗಾಗಿ ನಿಖರವಾಗಿ ಬರೀಬೇಕು. ಈಗ ನೀವು ಹೇಳಿದ್ದು ಸರ್, ಒಂದು ಗೆರೆ ಬಿಟ್ಟು ಬರೀಬೇಕು ಅನ್ನುವಂಥ ಉದ್ದೇಶ ಏನು ಅಂತಂದ್ರೆ, ಒಂದು ಪ್ರಶ್ನೆ ಆದ ನಂತರ ಅದು ಅಲ್ಲಿಗೆ ಮುಗಿಯಿತು ಅನ್ನುವಂಥದ್ದು ಒಂದು ಪ್ರಮುಖ. ಇನ್ನೊಂದು ಏನೈತಿ, ನೀವು ಅದಕ್ಕೆ ಹೊಂದಿಕೊಂಡು ಬರೆದ್ರೆ ಏನೈತಿ, ಅದೊಂದು ಅಧ್ಯಾಯ ಇರ್ಬೋದು. ಈ 1ನೇ ಅಧ್ಯಾಯ ಮುಗೀತಿ, 2ನೇ ಏನೈತಿ ಪ್ಯಾರಾಗ್ರಾಫ್, ಈ 1 ಪ್ಯಾರಾ ಮುಗೀತಿ, 2ನೇ ಪ್ರಾರಂಭವಾಗಿರಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸುವಂಥ ಅಂಶ. ಅದಕ್ಕೆ ಆ ಪ್ರಶ್ನೆಗೆ ಸೀಮಿತವಾದಂಥದ್ದು ಆದ ತಕ್ಷಣ ಏನೈತಿ, ಮುಂದಿನ ಪ್ರಶ್ನೆಗೆ ಉತ್ತರದ ಆ ಭಾಗ ಮೊದಲು ಬರಬೇಕು, ಉತ್ತರ 4, ಆಮೇಲೆ ಏನೈತಿ ಪ್ರಾರಂಭ ಮಾಡಬೇಕು. ನೀವು ಅದನ್ನು ಉತ್ತರ 4 ಅನ್ನೋದನ್ನು ಬಿಟ್ಟು ನೇರವಾಗಿ ಬರೀ ಉತ್ತರ ಬರೋಕತ್ರ ಏನೈತಿ ಪ್ರಶ್ನೆ, ಆ ಉತ್ತರಕ್ಕೆ ಏನೈತಿ ಅಂಕಗಳು ಬೀಳುವುದಿಲ್ಲ ಅನ್ನೋದು. ನೋಡುವವರಿಗೊಂದು ಸಿಸ್ಟಮೆಟಿಕ್ ಅಂತೈತಿ. ಶಿಸ್ತು ಏನೈತಿ ಅದ್ರಾಗಿದ್ದು ಏನೈತಿ ಇನ್ನೊಂದು ಸ್ವಲ್ಪ ಮಾರ್ಕ್ಸ್ ಹೆಚ್ಚಿಗೆ ಬೀಳ್ತಾವೆ ಅನ್ನೋಂಥದ್ದು. ಸರ್, ಈಗ ತಾವು ಕೂಡ ಪ್ರಯತ್ನ ಮಾಡ್ತಿರ್ತೀರಿ 100ಕ್ಕೆ 100 ಅಂಕಗಳು ಪಡೆಯಲಿ ಅನ್ನುವಂಥದ್ದು. ಬೇರೆ ಬೇರೆ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಗಮನ ಹರಿಸುವಾಗಿ ಹೇಳ್ತಾ ಇರ್ತೀರಿ. ಮತ್ತು ಸರ್ಕಾರವು ಕೂಡ ಏನೈತಿ 100ಕ್ಕೆ 100 ಅಂಕ ಪಡೆಯುವ ಹಾಗೆ ನೀವು
ಮಾಡಿರಿ ಅನ್ನುವಂಥದ್ದು ಏನೈತಿ ಕೂಡ ಈಗಾಗಲೇ ಇದೇನೇ ಸಾಧಿಸ್ರಿ ಅನ್ನುವಂಥ ನಿಟ್ಟಿನಲ್ಲಿ ತಮಗೆ ಮಾರ್ಗದರ್ಶನ ಕೂಡ ನೀಡ್ತಾ ಇರುತ್ತೆ ಮತ್ತು ಒತ್ತಡ ಕೂಡ ಇರ್ತೈತಿ. ಈ ಸಲ ಏನೈತಿ 100ಕ್ಕೆ 100 ರಿಸಲ್ಟ್ ಆಗ್ಬೇಕು ನಿಮ್ಮದು ಅನ್ನುವಂಥದ್ದು ಶಿಕ್ಷಕರಿಗೆ ಏನೈತಿ ಒಂದು ಒತ್ತಡ ಇದ್ದೇ ರಿಸಲ್ಟ್ ಆಗಬೇಕು ಅನ್ನುವಂಥದ್ದು. ಮೇಲಾಗಿ ನಮ್ಮ ಚಾನಲ್ ಕೂಡ ನಿಮ್ಮ ಹಿಂದೆ ಏನೈತಿ ಕೈ ಜೋಡಿಸ್ತಾ ಇದೆ. ಏನೇ ಆಗಲಿ ಒಟ್ಟು 100ಕ್ಕೆ 100 ರಿಸಲ್ಟ್ ಆಗಲಿ ಅನ್ನುವಂಥದ್ದು. ಇದನ್ನು ತಾವು ಯಾವ ರೀತಿಯಾಗಿ ಪರಿಗಣಿಸ್ತೀರಿ ಸರ್? ಈ ವರ್ಷದ ಫಲಿತಾಂಶ 100ಕ್ಕೆ 100 ಆಗಬೇಕು ಅಂತಕ್ಕಂಥ ಒಂದು ಆಶಯ ನಮ್ಮ ಇಲಾಖೆದು. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ತಕ್ಕಂಥ ರಶ್ಮಿ ಮಹೇಶ್ ಮೇಡಮ್ ಅವರು ಭಾಳ ಮುತುವರ್ಜಿಯನ್ನು ವಹಿಸಿ ಈ ವರ್ಷದ ಫಲಿತಾಂಶ ಇದು ಮಾದರಿ ಫಲಿತಾಂಶ ಆಗಬೇಕು, ಭವಿಷ್ಯದಲ್ಲಿ ಈ ಫಲಿತಾಂಶ ನಮಗೆ ಒಂದು ದಾರಿದೀಪ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ ನಿಮಗೂ ಧನ್ಯವಾದ ಹೇಳಬೇಕು ಈ ಸಂದರ್ಭದಲ್ಲಿ. ನೀವು ಸಹಿತ ನಮ್ಮ ಈ ತಾಲೂಕಿನ ಫಲಿತಾಂಶ ಸುಧಾರಣೆಗಾಗಿ ನೀವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿದ್ರಿ. ಖಂಡಿತ ಈ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಸ್ಮರಣೆ ಮಾಡಲೇಬೇಕು. ಜೊತೆಗೆ ಸರ್ ಇದು 100ಕ್ಕೆ 100ರಷ್ಟು ಫಲಿತಾಂಶವನ್ನು ತರುವ ನಿಟ್ಟಿನಲ್ಲಿ ನಮ್ಮ ಇಲಾಖೆ, ನಮ್ಮ ಎಲ್ಲ ಸಮಸ್ತ ಶಿಕ್ಷಕ ಬಳಗ ಸರ್ ಬೆಳಗ್ಗೆ ಬಹಳಷ್ಟು ಶಾಲೆಯ ಶಿಕ್ಷಕರು 5 ಗಂಟೆಗೆ ತರಗತಿಯನ್ನು ಆರಂಭಿಸ್ತಾ ಇದ್ದಾರೆ ಸರ್. ಸಾಯಂಕಾಲ 7-8 ಗಂಟೆವರೆಗೆ ನಿರಂತರವಾಗಿ ಮಕ್ಕಳನ್ನು ತಮ್ಮ ಕಣ್ಗಾವಲಿನಲ್ಲಿಟ್ಟು ಫಲಿತಾಂಶವನ್ನು ಸುಧಾರಣೆ ಮಾಡಲಿಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ ನಾವು ಇಲ್ಲಿ ಅಭಿನಂದಿಸಬೇಕೇನು ಅಂದರೆ ಸರ್, ತಮ್ಮ ಕಾರ್ಯದ ಒತ್ತಡ, ಕುಟುಂಬದ ಅನೇಕ ಸಮಸ್ಯೆಗಳನ್ನು ಬದಿಗೊತ್ತಿ ಮಕ್ಕಳ ಜೊತೆಗೆ ನಿರಂತರವಾಗಿ 10ರಿಂದ 12 ತಾಸುಗಳನ್ನು ಕಳೀತಾ ಇದ್ದಾರೆ ಸರ್ ಶಾಲೆಗಳಲ್ಲಿ. ಮಕ್ಕಳು ಮನೆಗೆ ಹೋದರೆ ಓದಲಿಕ್ಕಾಗೋದಿಲ್ಲ. ಅವರು ಮನೆಯ ಪರಿಸರ ಅಥವಾ ಮನೆಯ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಕೊಂಡು ಮಕ್ಕಳು ನಾವು ಕುಟುಂಬದ ಜೊತೆಗೆ ಕೈ ಜೋಡಿಸಿ ಅಲ್ಲಿ ಹೋಗಿ ನಾವು ಮಕ್ಕಳನ್ನ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಸಾಯಂಕಾಲ 8 ಗಂಟೆವರೆಗೆ ಮಕ್ಕಳನ್ನ ತಮ್ಮ ಹತ್ತಿರ ಇಟ್ಕೊಂಡು ಯಾವ ರೀತಿ ಅವರನ್ನು ತಯಾರಿ ಮಾಡಬೇಕು ಪರೀಕ್ಷೆಗೆ. ಆಮೇಲೆ ಪ್ರತಿ ಅಧ್ಯಾಯವಾರು ಮಕ್ಕಳಿಗೆ ಸಾಹಿತ್ಯವನ್ನು ರಚನೆ ಮಾಡಿ, ಪ್ರಶ್ನೆಗಳನ್ನ ರಚನೆ ಮಾಡಿ, ಸಿದ್ಧ ಉತ್ತರಗಳನ್ನು ತಯಾರು ಮಾಡಿ ಮಕ್ಕಳಿಗೆ ಕೊಟ್ಟು ಅವುಗಳನ್ನು ಓದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕ್ವಿಜ್ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತೀವಿ. ಆಮೇಲೆ ಕ್ವಿಜ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಸರ್. ಆಮೇಲೆ ಆಶುಭಾಷಣಗಳನ್ನು ಮಾಡ್ತಾರೆ ಸರ್. ಜೊತೆಗೆ ಇವು ಎಲ್ಲವೂ ಅಲ್ಲದೆ ನಿರಂತರವಾಗಿ ತರಗತಿಗಳನ್ನು ತೆಗೆದುಕೊಂಡಾಗ ಮಕ್ಕಳನ್ನು ಚರ್ಚೆಗೆ ಒಳಪಡಿಸ್ತಾರೆ ಸರ್. ಒಂದು ಮಗು ಪ್ರಶ್ನೆ ಕೇಳೋದು, ಒಂದು ಮಗು ಅದಕ್ಕೆ ತಾನು ಕಲ್ಪನೆ ಮಾಡ್ಕೊಂಡು ಉತ್ತರ ಹೇಳೋದು. ನೋಡಿ, ಈ ಥರ ಮಕ್ಕಳಲ್ಲಿ ಕಲಿಕೆಯನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನ ನಮ್ಮ ಶಿಕ್ಷಕ ವರ್ಗ ಮಾಡ್ತಾ ಇದೆ ಸರ್. ಇದರಿಂದ ಏನಾಗ್ತದಪ್ಪ ಅಂದರೆ ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥ ಮಕ್ಕಳು ಹೆಚ್ಚು ಫಲಿತಾಂಶವನ್ನು ಪಡೀಲಿಕ್ಕೆ ಸಾಧ್ಯ ಆಗೋದರ ಜೊತೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅವರನ್ನು ಅನುಸರಿಸಿ ಇನ್ನಷ್ಟು ಹೆಚ್ಚು ಅಂಕಗಳನ್ನು ಪಡೀಲಿಕ್ಕೆ ಆ ಮಕ್ಕಳಿಗೆ ಕೂಡ ಇದು ಸಹಾಯಕ ಆಗ್ತದೆ ಸರ್. ಹಾಗಾಗಿ ಇಲಾಖೆ ಮತ್ತು ನಿಮ್ಮಂಥ ಈ ಏನು ಸಮೂಹ ಮಾಧ್ಯಮಗಳು ನಮ್ಮ ಜೊತೆಗೆ ನಿಂತು ಫಲಿತಾಂಶವನ್ನು ಸುಧಾರಿಸುವಲ್ಲಿ ಅಷ್ಟೇ ಅಲ್ಲ 100ಕ್ಕೆ 100ರಷ್ಟು ಮತ್ತು 80ಕ್ಕೆ 80 ಅಂಕನ ಪಡಿತಕ್ಕಂತಹ ಮಕ್ಕಳಿಗೆ ಇದು ಅತ್ಯಂತ ಪ್ರೇರಣೆಯ ಒಂದು ಅಂಶ ಅಂತ ಹೇಳ್ಬೋದು ಸರ್ ಇದು. ಹಾಗಾಗಿ ಪ್ರತಿಯೊಂದು ಮಗು ಕೂಡ ಶಿಕ್ಷಕರ ಕಣ್ಗಾವಲಿನಲ್ಲಿದೆ. ಶಿಕ್ಷಕರು ವಿಶೇಷವಾಗಿ ವೈಯಕ್ತಿಕ ಕಾಳಜಿಯನ್ನು ತಗೊಂಡು ಮಗುವನ್ನು ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವರ್ಷ 100ಕ್ಕೆ 100 ಶಾಲಾ ಮಕ್ಕಳು ಅಂತ ಹೇಳಿದ್ರೆ ನಮ್ಮ ಸ್ವಂತ ಮಕ್ಕಳು ಅಂತ ನಾವು ಅವ್ರ ಬಗ್ಗೆ ಕಾಳಜಿ ವಹಿಸಬೇಕು. ನಾವು ನಮ್ಮ ಮಕ್ಕಳನ್ನ ಎಷ್ಟು ಕಾಳಜಿ ಮಾಡ್ತೀವಲ್ಲ ಗೊತ್ತಿಲ್ಲ. ನಮ್ಮ ತರಗತಿಯ ಈ ವರ್ಷದ SSLC ಮಕ್ಕಳನ್ನ ನಾವು ಖಂಡಿತ ಅದಕ್ಕಿಂತ ಹೆಚ್ಚಾಗಿ ನಾವು ನೋಡಿಕೊಂಡು ಈ ವರ್ಷದ ಫಲಿತಾಂಶ ತರುವಲ್ಲಿ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಈಗ ನಾವು ಸರ್ಕಾರಕ್ಕೆ ಕೂಡ ಒಂದು ಮನವಿ ಮಾಡ್ತಾ ಇದ್ದೇವೆ. ಈಗ ತಾವು ಹೇಳ್ತಾ ಇದ್ದೀರಿ 100ಕ್ಕೆ 100 ವಿದ್ಯಾರ್ಥಿಗಳು ಪಾಸ್ ಆಗೇ ಆಗ್ತಾರೆ. ಯಾಕಂದರೆ ಇವೆಲ್ಲ ಮಾಡೋ ಪ್ರಯತ್ನದಿಂದ ಪಾಸ್ ಅಂತೂ ಆಗ್ತಿರ್ತಾರೆ. ಆದರೆ ಇನ್ನೊಂದು ಸಮಸ್ಯೆ ಏನಿದೆ ಅಂತಂದ್ರೆ ಶಿಕ್ಷಕರಿಗೆ ಆಗ್ತಕ್ಕಂಥ ಒಂದು ಅನ್ಯಾಯ ನಾವು ನೋಡ್ತಾ ಇರ್ತೇವೆ. ಯಾಕಂದರೆ ಶಾಲೆಗಳಿಗೆ ವಿಸಿಟ್ ಕೊಡ್ತಾ ಇರ್ತೀವಿ, ಅಲ್ಲಿ ಏನೇನು ನಡೀತಾ ಇದೆ ಅನ್ನೂ ಕೂಡ ನೋಡ್ತಾ ಇರ್ತೇವೆ. ವಿದ್ಯಾರ್ಥಿಗಳಿಗೆ ಕಲಿಸುವ ಜೊತೆಗೆ ಸರ್ಕಾರದವರು ನೀವು ಅನೇಕ ನಿಯಮಗಳನ್ನು ಕೂಡ ಅವರಿಗೆ ಮಾಹಿತಿ ಕೇಳ್ತಾ ಇರ್ತೀರಿ ಮೇಲಿಂದ ಮೇಲೆ. ಇದು ಕೂಡ ಒಂದು ನಮಗೆ ಕಂಡು ಬಂದಂಥ ಒಂದು ವಿಷಯ. ಯಾಕಂದರೆ ಕಲಿಕೆ ಒಳಗೆ ಏನೈತಿ ಮತ್ತು ಬೇರೆ 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 ಮಾಹಿತಿಗಳನ್ನು ಏನೈತಿ ಕೇಳ್ತಾ ಇರ್ತೀರಿ. ಅದನ್ನು ಏನೈತಿ ಅವ್ರು ಮತ್ತೆ ಇದನ್ನು ಬಿಟ್ಟು ಅವ್ರ ತಲೆಗೆ ಹೋಗ್ಬಿಡ್ತೈತಿ. ಆ ಮಾಹಿತಿ ತುಂಬುದ್ರಾಗ ಏನೈತಿ ಮತ್ತೆ ಸಮಯ ಕಳೆಯುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ಳೋದು ಏನು ಅಂತಂದರೆ ನಮ್ಮ ಚಾನಲ್ ಮುಖಾಂತರ ಒಬ್ಬ ಗುಮಾಸ್ತನಿಗೆ ಆ ಶಾಲೆಯಲ್ಲಿ ಕೊಡಿ. ಈ ಕೆಲಸ ಮಾಡಲಿಕ್ಕೆ ಒಬ್ಬ ಗುಮಾಸ್ತರಿಗೆ ನೇಮಿಸಿ, ಒಬ್ಬರಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ, ಶಿಕ್ಷಕರಿಗೆ ಕಲಿಸಲು ಅನುಕೂಲವಾಗುತ್ತದೆ ಅನ್ನುವಂಥ ನಮ್ಮದ ಒಂದು ಕಳಕಳಿಯ ಮನವಿ. ಯಾಕಂದರೆ ಶಿಕ್ಷಕರಿಗೆ ಅನೇಕ ಒತ್ತಡಗಳು ಇರುವಾಗ ಏನೈತಿ ಕಲಿಕೆಯಲ್ಲಿ ಕೂಡ ಒಂದು ಹಿಂಜರಿಯಬೇಕಾದಂಥ ಪ್ರಶ್ನೆ. ಯಾಕೆ ಮಾಹಿತಿ ಕೇಳಿದಾಗ ಕಳಿಸಲೇಬೇಕು. ಅದ್ರಾಗ ಏನೈತಿ ಸೀಮಿತವಾದಂಥ ಟೈಮ್ ಕೊಡ್ತೀರಿ, 2 ತಾಸಿನೊಳಗಾಗಿ ಕಳಿಸಬೇಕು. ತಪ್ಪಿದ್ದಲ್ಲಿ ಮುಖ್ಯ ಶಿಕ್ಷಕರೇ ಇದಕ್ಕೆ ಹೊಣೆಗಾರರು ಅನ್ನುವಂಥದ್ದು ಒಂದು ಕೆಳಗಿಂದ ಏನೈತಿ ಲಾಸ್ಟ್ ಪಾಯಿಂಟ್ ಬ್ರಹ್ಮಾಸ್ತ್ರವನ್ನು ಕೂಡ ಅದ್ರ ಕೂಡ ಅಂಟಿಸಿರ್ತೀರಿ. ಅವ್ರದ್ದು ಉದ್ದೇಶ ಏನಂದ್ರೆ ಸರ್,
ನಾವು ಕೊಟ್ಟಂಥ ಗೈಡೆನ್ಸ್ ಮೇಲೆ ಕೆಲಸಗಳು ಆಗ್ತಾ ಇವೆಯೋ ಇಲ್ಲವೋ. ಹಾಂ, ಅದಕ್ಕೇನೈತಿ ನೀವು ಒಬ್ಬ ಗುಮಾಸ್ತನ ನೇಮಿಸಿ ಶಿಕ್ಷಕರಿಗೆ ಕಲಿಸಲು ಬಿಡಿ. ಇದು ಏನೈತಿ ನಮ್ಮ ಚಾನಲ್ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ. ಈಗ ಸರ್ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಬಹು ನಿರೀಕ್ಷಿತ ಅಂದರೆ ಹೆಚ್ಚಿನ ಒಟ್ಟು ಕೊಟ್ಟು ಓದುವಂಥ ಪ್ರಶ್ನೆಗಳು ಅಂತಂದ್ರೆ ಈಗ ಏನೈತಿ, ಹಾಂ ಈ ವಿಷಯಕ್ಕೆ ಏನೈತಿ ಈ ಪ್ರಶ್ನೆಗೆ ಇಷ್ಟು ಅಂಕ ಬೀಳ್ತಾವೆ, ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಏನೈತಿ ಅಭ್ಯಾಸ ಮಾಡಿ ಅನ್ನುವಂಥದ್ದು ಏನಾದರೂ. ಇದು ಆ್ಯಕ್ಚುಲಿ ನಾವು ಹೇಳಬಾರ್ದು ಸರ್. ಬಹು ನಿರೀಕ್ಷಿತ ಪ್ರಶ್ನೆಗಳು ಬರ್ತವೆ, ಇವೇ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿ ಹೇಳಬಾರ್ದು. ಯಾಕೆ ಅಂತ ಹೇಳಿದರೆ ಅವು ಅಷ್ಟೇ ಸೀಮಿತವಾಗಿ ಓದಿ ಕೆಲವೊಮ್ಮೆ ಬದಲಾವಣೆಗಳಾಗಿ ಬೇರೆ ಪ್ರಶ್ನೆಗಳು ಬಂದಾಗ ಮಕ್ಕಳು ನಮ್ಮನ್ನು ದೂರುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಒಂದು ಸ್ವಲ್ಪ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಒಂದಿಷ್ಟು ಬಹುಮುಖ್ಯವಾದ ಪ್ರಶ್ನೆಗಳನ್ನು ಹೇಳ್ಬೋದು. ಆದರೆ ಕಲಿಕೆಯಲ್ಲಿ ಮುಂದೆ ಇರತಕ್ಕಂತಹ ಮಕ್ಕಳಿಗೆ ಅಂದರೆ 80ಕ್ಕೆ 80 ಮಾಡಬೇಕು ಅಥವಾ 75 ದಾಟಬೇಕು ಅಂತಕ್ಕಂಥವರು ಟೆಕ್ಸ್ಟ್ ಬುಕ್ಕನ್ನೇ ಇಡೀ ಸಂಪೂರ್ಣವಾಗಿ ತಮ್ಮ ಬುದ್ಧಿಶಕ್ತಿ ಅನುಸಾರವಾಗಿ ಓದಬೇಕು ಸರ್. ಆದರೂ ಕೂಡ ಕೆಲವು ಪ್ರಶ್ನೆಗಳು ಇದ್ದಾವೆ. ಅಂದರೆ ನಮ್ಮ ಒಂದು 11-12 ವರ್ಷದ ಅನುಭವದಲ್ಲಿ ನಾವು ಕೆಲವು ಪ್ರಶ್ನೆಗಳು ಮಹತ್ವದ್ದು ಅಂತೇಳಿ ಪರಿಗಣಿಸಿ ಸರ್ಕಾರ ಕೊಡ್ತಾ ಬಂದಿದೆ. ಆ ಥರದ ಪ್ರಶ್ನೆಗಳು ಯಾವುವು ಅಂತ ಹೇಳಿದರೆ, 2 ಅಂಕದಲ್ಲಿ ಬರ್ತಕ್ಕಂಥವು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ, ಇನ್ನು ನೇಮಕಾತಿಯ ವಿಧಗಳ ಬಗ್ಗೆ, ಸುಗ್ಗಿ ಪೂರ್ವ ಸುಗ್ಗಿ ನಂತರದ ತಂತ್ರಜ್ಞಾನದ ಬಗ್ಗೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣದ ಬಗ್ಗೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಪ್ರಶ್ನೆಗಳು ಬಂದೇ ಬರ್ತವೆ 2 ಅಂಕದಲ್ಲಿ. ಇನ್ನು 3 ಅಂಕದಲ್ಲಿ ಬಹು ನಿರೀಕ್ಷಿತ ಕೆಲವು ಪ್ರಶ್ನೆಗಳು ಇವೆ ಸರ್. ಪ್ಲಾಸ್ಟಿಕ್ ಕದನ, ಬಕ್ಸಾರ್ ಕದನ, ಅವುಗಳಿಗೆ ಕಾರಣಗಳು, ಪರಿಣಾಮಗಳ ಬಗ್ಗೆ, ಸಂಘಟಿತ ಅಸಂಘಟಿತ ಕೆಲಸಗಾರರ ಬಗ್ಗೆ, ಅವರ ವ್ಯತ್ಯಾಸ ಮತ್ತು ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳ ಬಗ್ಗೆ, ಇನ್ನು ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ, ಅವುಗಳ ಸಂರಕ್ಷಣೆಯ ವಿಧಾನಗಳ ಬಗ್ಗೆ, ಇನ್ನು ಬ್ಯಾಂಕುಗಳ ಕಾರ್ಯಗಳು, ಅನಂತರ ಲಕ್ಷಣಗಳು, ಬ್ಯಾಂಕು ಖಾತೆ ತೆರೆಯುವ ವಿಧಾನಗಳು, ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮೇಲೆ ಅಂತೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಇದಕ್ಕೆ ಕಾರಣಗಳು, ಪರಿಣಾಮಗಳು ಅಥವಾ ವಿಫಲತೆಗೆ ಕಾರಣಗಳು, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳು, ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಗ್ರಾಮೀಣ ಅಭಿವೃದ್ಧಿಯ ಮಹತ್ವ, ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿಯೂ ಕೂಡ ಕೆಲವು ಪ್ರಶ್ನೆಗಳು ಮಹತ್ವದ್ದಾಗಿ ಇವೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಸಾಧನೆಗಳೇನು, ಭ್ರಷ್ಟಾಚಾರಕ್ಕೆ ಕಾರಣಗಳೇನು, ಅದರ ನಿಯಂತ್ರಣದ ಕ್ರಮಗಳೇನು, ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸರ್ಕಾರ ಕಲ್ಪಿಸಿದ ಸೌಲಭ್ಯಗಳೇನು, ಮಣ್ಣು ಸವೆತಕ್ಕೆ ಕಾರಣಗಳೇನು, ಅದನ್ನು ನಿಯಂತ್ರಿಸುವುದು ಹೇಗೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಅಲ್ಲಿ ಮಂದಗಾಮಿಗಳ ಪಾತ್ರ ಏನು, ತೀವ್ರಗಾಮಿಗಳ ಪಾತ್ರ ಏನು, ಗಾಂಧೀಜಿಯವರ ಪಾತ್ರ ಏನು, ಅಂಬೇಡ್ಕರ್ ಅವರ ಪಾತ್ರ ಏನು, ಸುಭಾಷ್ ಚಂದ್ರ ಅವರ ಪಾತ್ರ ಏನು, ಈ ರೀತಿ ಒಬ್ಬ ವ್ಯಕ್ತಿ ಬಗ್ಗೆ ಅಥವಾ ಹೋರಾಟದ ರೀತಿಯ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸರ್. ಇವು ರಿಪೀಟೆಡ್ ಆಗಿ ಬರ್ತಕ್ಕಂಥ ಮಹತ್ವದ ಪ್ರಶ್ನೆಗಳು. ಆದರೆ ಒಂದು ನಾನು ಹೇಳುವುದು ವಿದ್ಯಾರ್ಥಿಗಳಿಗೆ, ನಮಗೆ ಟಿ ವಿಯಲ್ಲಿ ನೋಡಿದ್ದೇವೆ ಈ ರೀತಿಯ ಪ್ರಶ್ನೆಗಳೇ ಬರ್ತವೆ ಅಂತ ಹೇಳಿದರು, ನಾವು ಇವು ಅಷ್ಟೇ ಓದಿಕೊಂಡಿವೆ ಅಂತಕ್ಕಂಥದ್ದು ಆಗಬಾರ್ದು. ಇದು ಮಾರ್ಗದರ್ಶನ ಮಾತ್ರ. ಇದು ಹೌದೌದು ಸರ್. ಇದೇನೈತಿ, ನೀವು ಹೇಳಿದ್ದನ್ನು ಅಷ್ಟ ನೋಡಿ ಏನೈತಿ ಸಾಕು, ಉಳಿದದ್ದು ಏನು ಮಾಡಬೇಡ್ರಿ ಅನ್ನುವಂಥದ್ದಲ್ಲ. ನೀವು ಇಡೀ ಪುಸ್ತಕ ಓದಿದಾಗ ಇದು ಸರಳವಾಗಿ ನಿಮಗೆ ಅನುಕೂಲವಾಗಲಿಕ್ಕೆ ಮಾತ್ರ ನಾವು ಈ ಕಾರ್ಯಕ್ರಮ ನಡೆಸ್ತೇವೆ. ಇದು ನೀವು ಹೇಳಿದ್ರಿ ಇದಷ್ಟು ಅಭ್ಯಾಸ ಮಾಡಿದ್ವಿ ಆ ಪ್ರಶ್ನೆ ಬಿದ್ದಿಲ್ಲ ಅಂತ ನಾಳೆ ನೀವು ಕ್ವಶನ್ ಮಾರ್ಕ್ ಹಾಕ್ಬೋದು, ಅದು ಸಮಂಜಸವಾದಂಥದ್ದಲ್ಲ. ಅದಕ್ಕೇನೈತಿ, ನಾವು ನಿಮಗೆ ಅನುಕೂಲವಾಗಲಿ ಅಂಥೇಳಿ ಯಾವ ರೀತಿ ಅಭ್ಯಾಸ ಮಾಡಬೇಕು ನಿಮಗೆ ಸಲಹೆ ಸೂಚನೆ ಕೊಡುವ ಸಲುವಾಗಿ ಶಿಕ್ಷಕರಿಗೆ ಕರೆದು ಏನೈತಿ ಮಾರ್ಗದರ್ಶನ ಕೂಡ ನಾವು ನೀಡ್ತಾ ಇದ್ದೇವೆ. ಸರಿ, ಈಗ ಹೇಳಬೇಕಾಗಿದ್ದು ಏನಂತಂದ್ರೆ, ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ತಗೊಳ್ಳುವಂಥ ವಿದ್ಯಾರ್ಥಿಗಳು ಇರ್ತಾವೆ ಶಾಲೆ. ಈಗ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾವೆ, ಅವ್ರ ಆರ್ಥಿಕ ಪರಿಸ್ಥಿತಿಯೇ ಅಂದ್ಕೊಳ್ರಿ ಅಥವಾ ಅವ್ರಿಗೆ ಯಾವುದೇ ಸಕಲ ಸೌಕರ್ಯಗಳು ಇರುವುದಿಲ್ಲ. ಅಂಥ ವಿದ್ಯಾರ್ಥಿಗಳು ಕೆಲವೊಮ್ಮೆ ಹಿಂದೆ ಬೀಳ್ತಿರ್ತಾವೆ, ಕಲಿಕೆ ಒಳಗೆ ಏನೈತಿ ಒಂದು ಸ್ವಲ್ಪ ಹಿನ್ನಡೆ ಆಗ್ತಿರ್ತೈತಿ. ಅದನ್ನು ನೀವು ಯಾವ ರೀತಿಯಾಗಿ ಪರಿಗಣಿಸ್ತೀರಿ ಮತ್ತು ಏನು ಸಲಹೆ ಕೊಡಬೇಕು? ಖಂಡಿತ ಇಲ್ಲಿ ತರಗತಿಯ ಮೇಲೆ ವಿವಿಧ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಮಕ್ಕಳು ಶಾಲೆಗೆ ಬರ್ತಾರೆ. ಅದು ವಿಶೇಷ ಗ್ರಾಮೀಣ ಭಾಗದಂತೂ ಇದು ಹೆಚ್ಚಿಗೆ. ಯಾಕಂದ್ರೆ ಒಂದು ಉದಾಹರಣೆ ಹೇಳಬೇಕಂತಂದ್ರೆ ಸರ್, ನಾವು ಮುದೇನೂರು ಅನ್ನುವಂಥ ಗ್ರಾಮ, ನಮ್ಮ ರಾಮದುರ್ಗ ಸಂಬಂಧಪಟ್ಟಂಥ ಅದೇನೈತಿ 10 ಕಿಲೋಮೀಟರ್ ಅಂತರ್ಗೆ ಏನೈತಿ, ನೀವು ಬಿಜಾಪುರ ರೋಡಿಗೆ ಹೋಗುವಾಗ ಮುದೇನೂರು ಗ್ರಾಮ ಅಂತ, ಅಲ್ಲಿ DC ಚಿಕ್ಕನಗೌಡ ಪ್ರೌಢಶಾಲೆ ಅನ್ನುವಂಥ ಸ್ಕೂಲ್ ಇದೆ. ಅಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೇಳಬೇಕಾಗಿತ್ತು ಅಂತಂದ್ರೆ, ಮಾರ್ನಿಂಗ್ ಏನೈತಿ ದನಗಳಿಗೆ ಮೇವು ತರ್ತಿದ್ರು ಹೊಲದಿಂತ್ರ, ಆಮ್ಯಾಗ ಎಲ್ಲ ಸಗಣಿ ಗಿಗಣಿ ಎಲ್ಲ ಏನೈತಿ ತೊಗೊಂಡು ಹೋಗಿ ತಿಪ್ಪಿಗೆ ಹೋಗೋದು ಗೊಬ್ಬರ ಮಾಡಿ ಬರ್ತಿದ್ರು, ಆಮ್ಯಾಗ ಸ್ಕೂಲಿಗೆ ಬರ್ತಿದ್ರು. ಹೀಗಾಗಿ ಒಕ್ಕಲತನ ಜೊತೆಗೆ ಶಾಲೆ ಕಲಿಯೋದಂತಂದ್ರೆ ಸ್ವಲ್ಪ ಭಾಳ ಅವರಿಗೆ ಕಷ್ಟ ಸಾಧ್ಯತೆಗಳಿದ್ವು. ಇವು ನಾವು ಕಣ್ಣಾರೆ ಕಂಡಂಥದ್ದು.
ಅದಕ್ಕೆ ಕೆಲವೊಂದು ಸಲ ಏನಾಗ್ತದೆ ಅಂಥ ವಿದ್ಯಾರ್ಥಿಗಳಿಗೆ ಏನೈತಿ ಕಲಿಕೆ ಒಳಗೆ ಹಿಂದೆ ಬೀಳುವಂಥ ಎಲ್ಲ ಸಾಧ್ಯತೆಗಳು ಹಳ್ಳಿಗಳಲ್ಲಿಯೂ ಮಕ್ಕಳು ಅದಾವ. ಹೌದು ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಇದರೊಳಗೆ ಅಂತಹ ಕೆಲಸಗಳನ್ನ ಕೆಲವೊಮ್ಮೆ ಮಾಡುವುದು ಇರ್ತದೆ. ಇರ್ತೈತಿ ಅದಕ್ಕೆ ಏನೈತಿ ಆ ಮಕ್ಕಳಿಗೆ ಏನೈತಿ ತಗೊಂಡು ಹೋಗೋ ಸಲುವಾಗಿ ತಮ್ಮ ಸಲಹೆ ಸೂಚನೆಗಳೇನು ಅಥವಾ ಏನು ಕಾರ್ಯ ಕೈಗೊಳ್ತೀರಿ? ಖಂಡಿತ ಸರ್. ಗ್ರಾಮೀಣ ಪ್ರದೇಶದ ಈ ಕೃಷಿ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ನಮ್ಮ ಮಕ್ಕಳಿಗೆ ಅವರ ಮನೆಯಲ್ಲಿ ಅವರ ಮನೆಯ ಪರಿಸ್ಥಿತಿ ಇವುಗಳನ್ನ ಆಧಾರವಾಗಿ ಇಟ್ಕೊಂಡೇ ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು ಮಾಡ್ಕೊಂಡಿದ್ದೀವಿ ಸರ್. ಆ ಟೈಮ್ ಟೇಬಲ್ಗೆ ಅನುಗುಣವಾಗಿ ಹಿಂದುಳಿದ ಈ ಮಕ್ಕಳಿಗೆ ಬಹುನಿರೀಕ್ಷಿತ ಪ್ರಶ್ನೆಗಳು ಯಾವಿದಾವೆ, ಯಾವ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥ ಕೆಲವಷ್ಟು ಸಾಹಿತ್ಯವನ್ನು ನಮ್ಮ ಇಲಾಖೆ 45+ ಅಂತಕ್ಕಂಥ ಒಂದು ಸಾಹಿತ್ಯವನ್ನು ನಮಗೆ ಸರಬರಾಜು ಮಾಡಿದೆ ಸರ್. ಇದರ ಆಧಾರದಲ್ಲಿ ಆ ಇಲಾಖೆ ನಿಗದಿಪಡಿಸಿರ್ತಕ್ಕಂತಹ ಒಂದು ಪರಿಕಲ್ಪನೆಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಆ ಪ್ರಶ್ನೆಗಳನ್ನ ಪ್ರತಿನಿತ್ಯ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಬಹುತೇಕ ಈ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಈಗಾಗಲೇ ಉತ್ತೀರ್ಣರಾಗುವ ಹಂತಕ್ಕೆ ತಲುಪಿದ್ದಾರೆ ಸರ್. ಯಾಕೆಂತಂದರೆ ನಿರಂತರ ಅಭ್ಯಾಸ ಮಾಡೋದು ಯಾವುದೇ ವ್ಯಕ್ತಿಯನ್ನು ಕೂಡ ಅದು ಯಾವ ಬದಲಾವಣೆ ಮಾಡಲಿಕ್ಕೆ ಅದಕ್ಕೆ ಸಾಧ್ಯವಿಲ್ಲ. ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದರೆ ಸರ್, ಈ ಗ್ರಾಮೀಣ ಭಾಗದಿಂದ ಮತ್ತು ರೈತಾಪಿ ಕುಟುಂಬದಿಂದ ಬಂದಂತಹ ಮಕ್ಕಳೇ ದೊಡ್ಡ ದೊಡ್ಡ ಸಾಧನೆಗಳನ್ನು ಹೌದು. ಈಗಾಗಲೇ ಆನೆಗುದ್ದಿ ಗ್ರಾಮದ 14 ವರ್ಷದ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳು ಈಗ ಖೋಖೋದಲ್ಲಿ ಏನೈತಿ ಬೆಳಗಾವಿ ಜಿಲ್ಲೆಗೆ ಪ್ರಥಮವಾಗಿ ಆಯ್ಕೆಯಾದಂಥ 2 ವಿದ್ಯಾರ್ಥಿಗಳು ರಾಮದುರ್ಗದ ಆನೆಗುದ್ದಿ ಗ್ರಾಮದ ವಿದ್ಯಾರ್ಥಿಗಳು. ಯಾಕಂದರೆ ಇದು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಬಡ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿನಿಯರು. ಆಮೇಲೆ ಸರ್ ನಮ್ಮಲ್ಲಿ ಕಲಾಳದಿಂದ ಸರ್ ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಈ ಟೇಬಲ್ ಟೆನ್ನಿಸ್ ಟೀಮ್ ಹೋಗ್ತದೆ. ಡಿಸ್ಟಿಕ್ ಜಿಲ್ಲಾ ಹಂತದಲ್ಲಿ ಗೆಲ್ತಾರೆ, ರಾಜ್ಯ ಹಂತದಲ್ಲಿ ಗೆಲ್ತಾರೆ. ಲಾಸ್ಟ್ ಟೈಮ್ ಒಂದು ಪ್ರೈಮರಿ ಒಂದು ಟೇಬಲ್ ಟೆನ್ನಿಸ್ ಟೀಮು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿತ್ತು ಸರ್. ಇದು ಏನಾಗ್ತದಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಂತ ನಾವು ಅವುಗಳನ್ನ ನಿರ್ಲಕ್ಷ್ಯ ಮಾಡೋದಿಲ್ಲ, ಕಡೆಗಣಿಸೋದು ಬೇಡ. ನಿಜವಾದ ಪ್ರತಿಭೆ ಗ್ರಾಮೀಣ ಪ್ರದೇಶದಲ್ಲೇ ಇದೆ. ಆ ಪ್ರತಿಭೆಗೆ ನಾವು ಸೂಕ್ತ ವೇದಿಕೆಯನ್ನ ಕಲ್ಪಿಸಿಕೊಟ್ಟಾಗ ಮಕ್ಕಳು ನಿಜವಾಗ್ಲೂ ತಮ್ಮ ಪ್ರತಿಭೆಯನ್ನ ಮೆರೀತಾರೆ. ಹಾಗಾಗಿ ನಾವು ಈಗ ನಿರಂತರವಾಗಿ ಏನು ಅಭ್ಯಾಸ ಮಾಡಿಸ್ತಾ ಬರ್ತಾ ಇದ್ದೀವಿ, ಆ ಪ್ರಶ್ನೆಗಳನ್ನು ಈಗಾಗಲೇ ಮಕ್ಕಳು ತುಂಬ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಅವರು ಪರೀಕ್ಷೆನ ಬರಲಿಕ್ಕೆ ಸಿದ್ಧರಾಗ್ತಿದ್ದಾರೆ. 3ನೇ ಸರಣಿ ಪರೀಕ್ಷೆ ವೇಳೆಗಾಗಲೇ ಆ ಹಿಂದುಳಿದ ಮಕ್ಕಳೆಲ್ಲರೂ ಉತ್ತೀರ್ಣ ಆಗ್ತಕ್ಕಂಥ ಎಲ್ಲ ಸಾಮರ್ಥ್ಯವನ್ನು ಗಳಿಸಿಕೊಂಡಿದ್ದಾರೆ. ಇಲ್ಲ, ಮನೆಯಲ್ಲಿ ಕೆಲಸ ಮಾಡಲಿ ಸರ್, ಬಟ್ ಶಾಲೆ ತಪ್ಪಿಸಬಾರದು. ಶಾಲೆ ತಪ್ಪಿಸದಂಗೆ ನಾವು ಪೇರೆಂಟ್ಸ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ಮಕ್ಕಳನ್ನ ದಿನನಿತ್ಯ ನಾವು ಯಾವುದೇ ಒಂದು ಮಗು ಇವತ್ತು ತರಗತಿಗೆ ಬಂದಿಲ್ಲ ಅಂದ್ರೆ ಆ ಕ್ಷಣದಲ್ಲೇ ಆ ಮಗುವಿನ ಪೋಷಕರಿಗೆ ನಾವು ಕರೆ ಮಾಡ್ತಾ ಇದ್ದೀವಿ ಸರ್. ಹೌದು, ಕರೆ ಮಾಡಿ ಯಾಕೆ ಆ ಮಗು ಬಿಟ್ಟಿದೆ, ಮೈಯಲ್ಲಿ ಹುಷಾರಿದೆ ಇಲ್ವೋ, ಅವ ಶಾಲೆಗೆ ಯಾಕೆ ಬರಲಿಲ್ಲ, ಅಥವಾ ಹೊಲಕ್ಕೆ ಏನಾರು ಕಲಿಸಿದಾರೋ ಏನೋ, ಕೆಲಸ ಕೊಟ್ಟಿದ್ದಾರೋ ಏನೋ ಅವನಿಗೆ, ಈ ಥರದ ಎಲ್ಲ ಮಾಹಿತಿಗಳನ್ನ ನಾವು ಅವ್ರ ಜೊತೆಗೆ ಹಂಚ್ಕೊಂಡಾಗ ಮಗು ತಪ್ಪದೇ ಶಾಲೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹೌದು. ಯಾಕಂದ್ರೆ ಸರ್ ಇನ್ನೂ ಒಂದು ಏನು ಪ್ರಮುಖವಾದಂಥ ಪ್ರಶ್ನೆ ಕೇಳಬೇಕಾಗಿತ್ತು ಅಂತಂದರೆ, ಈಗ ಬ್ಲೂ ಪ್ರಿಂಟ್ ಇದರಿಂದ ಕೆಲವು ಪರಿಣಾಮಗಳು ವಿದ್ಯಾರ್ಥಿಗಳ ಮೇಲೆ ಬೀಳ್ತಾವೆ. ಅದು ಕೆಲವೊಂದು ಪಾಲಕರದ್ದು ಏನೈತಿ ಅವ್ರು ತಮ್ಮದೇ ಆದಂಥ, ಯಾಕಂದ್ರೆ ನನ್ನ ಮಕ್ಕಳಿಗೆ ನಾನು ಕಲಿಸಾಕತ್ತೀನಪ್ಪ ಅಂತಂದಾಕ್ಷಣ ಏನೈತಿ ಇದ್ದದ್ದನ್ನೇನೈತಿ ಅವ್ರು ವ್ಯಕ್ತಪಡಿಸ್ತಿರ್ತಾರೆ. ಅದನ್ನು ಯಾವ ರೀತಿಯಾಗಿ ಪರಿಗಣಿಸ್ತೀರಿ? ಬ್ಲೂ ಪ್ರಿಂಟ್ ಬಗ್ಗೆ ಬ್ಲೂ ಪ್ರಿಂಟ್ ಈ ಸಾರಿ ಭಾಳಷ್ಟು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ಬೋದು ಸರ್. ಶಿಕ್ಷಕರಿಗೂ ಕೂಡ ಆಯಿತು, ವಿದ್ಯಾರ್ಥಿಗಳಿಗೂ ಕೂಡ ಆಯಿತು. ಇದೇ ಪಾಠದ ಮೇಲೆ ಇದೇ ರೀತಿಯ ಪ್ರಶ್ನೆಗಳಂತ ಹೇಳಿದ್ದಾರೆ. ಅಂದರೆ ಈ ಅಧ್ಯಾಯದಲ್ಲಿ 4 ಅಂಕದ್ದು ಲಿಮಿಟೆಡ್ ಆಗಿ ಓದಿಕೊಳ್ಳಿಕ್ಕೆ 1 ಅಂಕದ ಪ್ರಶ್ನೆಗಳಿಗೆ ಈಗ 13 ಪಾಠಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ 13 ಪಾಠಗಳನ್ನು ಮಾತ್ರ 1 ಅಂಕಕ್ಕಾಗಿ ಓದಿಕೊಳ್ಳಿಕ್ಕೆ ಸಮಯ ಉಳಿತದೆ ಅಂಥೇಳಿ. ಅದೇ ರೀತಿ 2 ಅಂಕಕ್ಕೆ 4 ಅಂಕಕ್ಕೆ ಇದೇ ಪಾಠದಲ್ಲಿ ಬರ್ತವೆ ಅಂಥೇಳಿ ಮುನ್ಸೂಚನೆ ಕೊಟ್ಟ ರೀತಿಯಲ್ಲಿ ಈ ಒಂದು ಬ್ಲೂ ಪ್ರಿಂಟ್ನಲ್ಲಿ ವಿದ್ಯಾರ್ಥಿಗಳು ತಿಳ್ಕೊಬೋದು. ಮತ್ತು ಅಥವಾ ಅಂತೇಳಿ ಕೆಲವು ಪಾಠದ ಮೇಲೆ ಪ್ರಶ್ನೆಗಳು ಇದಾವೆ. ಅಂದರೆ ಬಹು ಆಯ್ಕೆಯಾಗಿ ಅಥವಾ ಇದನ್ನು ಬಿಟ್ಟು ಮತ್ತೊಂದು, ಅಂದರೆ ಈ ಪ್ರಶ್ನೆ ಅವನಿಗೆ ಬರೀರೋ ಕಷ್ಟ ಆದರೆ ಅಥವಾ ಇನ್ನೊಂದು ಪ್ರಶ್ನೆ ಅದರಲ್ಲಿ ಯಾವುದು ಸುಲಭ ಆಗ್ತದೆ ಆ ರೀತಿಯ ಪ್ರಶ್ನೆಯನ್ನು ಅವನು ಬರಿಬಹುದು. 2 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿಯ ಹೆಚ್ಚುವರಿ 2 ಪ್ರಶ್ನೆಗಳಿರ್ತವೆ. 3 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿಯ ಹೆಚ್ಚುವರಿ 4 ಪ್ರಶ್ನೆಗಳಿರ್ತವೆ. 4 ಅಂಕದ ಪ್ರಶ್ನೆಗಳಲ್ಲಿ ಈ ರೀತಿಯ 2 ಪ್ರಶ್ನೆಗಳು ಇರ್ತವೆ ಸರ್. ಈ ಒಂದು ಪ್ರಶ್ನೆ ನಾನು ಬರೀದಿರ್ತಾನೆ, ಅದಕ್ಕೆ 2 ಆಪ್ಷನ್ಸ್ ಇರ್ತಾವೆ. ಈ ಪ್ರಶ್ನೆಗೆ ಉತ್ತರಿಸಿರಿ ಅಥವಾ ಅಂತೇಳಿ ಕೆಳಗೆ ಮತ್ತೊಂದು ಪ್ರಶ್ನೆ ಕೊಟ್ಟಿರ್ತಾರೆ. ಈಗ 1ನೇ ಪ್ರಶ್ನೆಗೆ ಏನೈತಿ ಆತ ಉತ್ತರಿಸ್ತಾನೆ,
ಆಮೇಲೆ ಅವ್ನಿಗೆ ಏನು ಅನಿಸ್ತೈತಿ ಇದು ನಾನು ಬರ್ತಿದ್ದು ತಪ್ಪಾಗಿರಬಹುದು ಅನ್ನುವಂಥದ್ದೊಂದು ಅವನಲ್ಲಿ ಎದಿಗುದಿ ಇರ್ತೈತಿ. ಆಮ್ಯಾಗ ಅವ ಎರಡನೇದು ಏನೈತಿ ಅಥವಾ ಇನ್ನುವಂಥ ಪ್ರಶ್ನೆಗೂ ಉತ್ತರಿಸಬಹುದು. ಉತ್ತರಿಸ್ಬೋದು ಸರ್. ಹಾಂ, ಈಗ ಮೊದಲು ಏನಾಗ್ತಿತ್ತು, ಆನ್ಸರ್ ಶೀಟ್ನಲ್ಲಿ ಮೇಲ್ಗಡೆ ಪ್ರಶ್ನೆ ಇರ್ತಾ ಇತ್ತು, ಕೆಳಗಡೆ ಒಂದು ಲಿಮಿಟೆಡ್ ಏರಿಯಾ ಕೊಡ್ತಾ ಇದ್ರು ಅವ್ನಿಗೆ ಬರೀಲಿಕ್ಕೆ. ಈಗ ಒಂದ್ಸಲ ಬರೆದ್ಬಿಟ್ಟ ಅಂತ ಹೇಳಿದ್ರೆ ಮತ್ತೆ ಅವನಿಗೆ ಬರಿಬೇಕು ಅನಿಸಿದ್ರೆ ಅವಕಾಶ ಇರಲಿಲ್ಲ. ಈಗ ಏನಾಗಿದೆ, ಅವನು ಆ ಪ್ರಶ್ನೆಗೆ ಬರೆದಿದ್ದಾನೆ, ಅವನಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಮತ್ತೊಂದು ಸಲ ಕೆಳಗಿನ ಪ್ರಶ್ನೆಗೆ ಅಥವಾ ಪ್ರಶ್ನೆಗೆ ಬರಿಬೇಕು ಅನಿಸಿದೆ, ಖಂಡಿತ ಬರಿಬಹುದು. ಪ್ರಶ್ನೆ ನಂಬರನ್ನು ಸರಿಯಾದ ರೀತಿಯಲ್ಲಿ ಹಾಕಬೇಕು. ಅಂದ್ರೆ ಎರಡು ಪ್ರಶ್ನೆ ಒಳಗೆ ಏನೈತಿ, ಯಾವುದು ಸರಿಯಾಗಿದೆಯೋ ಅದಕ್ಕೆ ಏನೈತಿ ಮಾರ್ಕ್ಸ್ ಬೀಳೋದು. ಯಾವುದು ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ತಾನೆಯೋ ಅದನ್ನು ನಾವು ಪರಿಗಣಿಸುತ್ತೆ, ಇನ್ನೊಂದನ್ನು ನಾವು ರಿಪೀಟ್ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ. ಅಂತಂದ್ರೆ ಏನೈತಿ, ಎರಡರಾಗ ಒಂದನ್ನು ಏನೈತಿ ಚಾಯ್ಸ್ ಮಾಡಿ, ಎರಡರಲ್ಲಿ ಎರಡೂ ಅದಕ್ಕೆ ಸಮಾನಾಂತರವಾಗಿ ಸರಿನೇ ಅದಾವು, ಸ್ವಲ್ಪ ವ್ಯತ್ಯಾಸ ಐತಿ ಅಂತಂದ್ರೆ ಯಾವುದಕ್ಕೂ ಹೆಚ್ಚು ಅಂಕ ಬೀಳ್ತಾವೆ ಅದನ್ನು ಪರಿಗಣಿಸಿ ಕಡಿಮೆ ಅಂಕದಿದ್ದನ್ನು ಏನೈತಿ ಅವು ಹೋಗಲಾಡಿಸ್ತೀರಿ ಅಂತ. ಯಾಕಂದ್ರೆ ಇದು ಕ್ಲಿಯಾರಿಟಿ ಆಗಲಿ ಅಂತೇಳಿ. ಯಾಕಂದ್ರೆ ಅಥವಾ ಇದ್ದಂತಾಗ ಆ ಪ್ರಶ್ನೆ ಆಗಿದೆ, ಆಮ್ಯಾಗ ನಮ್ಗೆ ಗೊತ್ತಾಗತ್ತೆ ಇದೇ ಬರಿಬೇಕಾಗಿತ್ತು, ನಾ ಇದಕ್ಕೆ ಉತ್ತರಿಸಿದ್ದೀನಿ ಅಂದರೆ ಇದಕ್ಕೆ ಹೆಚ್ಚಿಗೆ ಅಂಕ ಬೀಳ್ತಿದ್ವು ಅನ್ನುವಂಥದ್ದು ಸಮಸ್ಯೆ ಬಂದಾಗ ಎರಡನ್ನೂ ಕೂಡ ಬರೆದಾಗ ಏನೈತಿ ಯಾವುದಕ್ಕೆ ಹೆಚ್ಚು ಅಂಕಗಳನ್ನು ಬೀಳ್ತಾವೋ ಅದನ್ನು ಏನೈತಿ ಪರಿಗಣಿಸಲಾಗುವುದು ಅನ್ನುವಂಥದ್ದು. ನಂಬರ್ ಎರಡಕ್ಕೂ ಕಂಪಲ್ಸರಿ ಹಾಕ್ಬೇಕಾಗ್ತದೆ. ಆದರೆ ಹಾಕಿರ್ತಾರೆ, ಆದ್ರೆ ಏನೈತಿ ಒಂದಕ್ಕೆ ಮಾತ್ರ ಏನೈತಿ ಅದನ್ನ ಕೌಂಟ್ ಮಾಡ್ತಾರೆ, ಎರಡು ಕೌಂಟ್ ಮಾಡಂಗಿಲ್ಲ. ಈಗ 5 ಪ್ರಶ್ನೆ ಇದಕ್ಕೂ 5 ಪ್ರಶ್ನೆಗೆ ಏನೈತಿ 2 ಪ್ರಶ್ನೆಗಳು ಇರ್ತಾವಂತಂದಾಗ ಅದ್ರೊಳಗೆ ಒಂದು ಏನೈತಿ ಕೌಂಟ್ ಆಗ್ತೈತಿ ಅನ್ನುವಂಥದ್ದು. ಹೆಚ್ಚು ಅಂಕ ಪಡೆದಂತ ಉತ್ತರಕ್ಕೆ ರಿಪೀಟ್ ಅಂತ ಬರೆದು ಅದನ್ನ ಕ್ಯಾನ್ಸಲ್ ಮಾಡಲಾಗುತ್ತದೆ. ಸರ್, ಈ ಮುಂದಿನ ಪ್ರಶ್ನೆ ಕೇಳಬೇಕಂತ LBA ಅಂದರೇನು ಮತ್ತು ಇದರಿಂದ ಈ ಫಲಿತಾಂಶದ ಒಳಗೆ ಯಾವ ರೀತಿಯಾದಂಥ ಪ್ರಯೋಜನಗಳನ್ನು ಇದರಿಂದ ತಗೋಬಹುದಾಗಿದೆ ಅನ್ನುವಂಥದ್ದು. ಮೊದಲನೇದಾಗಿ LBA ಕಂಡು ಬರ್ತದೆ, ಇದೇ ಶಾರ್ಟ್ ಫಾರ್ಮ್ ಇದೆ, ಇದರದ ವಿಸ್ತಾರವಾದಂಥದ್ದು ಏನು ಸರ್? LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್. ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಸರ್, ಇದು ನಮ್ಮ ಇಲಾಖೆಯವರು ಇದು ಒಂದು ವಿನೂತನ ಒಂದು ಕಾರ್ಯಕ್ರಮ. ಇದು ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಸರ್, ಅಭ್ಯಾಸದ ಹಿಂದುಗಡೆ ಕೊಟ್ಟಿರ್ತಕ್ಕಂಥ ಅಭ್ಯಾಸದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಇಡೀ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಇಲಾಖೆಯವರೇ ಸಂಪನ್ಮೂಲ ವ್ಯಕ್ತಿಗಳನ್ನು ನೇಮಿಸಿ ಪ್ರತಿ ಅಧ್ಯಾಯದಿಂದ ಒಂದಿಷ್ಟು ನಿಗದಿತ ಪ್ರಶ್ನೆಗಳನ್ನು ತಯಾರು ಮಾಡಿದ್ದಾರೆ ಸರ್. ಅಲ್ಲಿ 1 ಅಂಕದಿದ್ದಾವೆ, ಬಹು ಆಯ್ಕೆ ಇದ್ದಾವೆ, 1 ವಾಕ್ಯದಲ್ಲಿ ಉತ್ತರಿಸಿದ್ದಾವೆ, 2 ಅಂಕದ ಪ್ರಶ್ನೆಗಳಿದ್ದಾವೆ, 3 ಅಂಕದ ಪ್ರಶ್ನೆಗಳಿದ್ದಾವೆ, 4 ಅಂಕದ ಪ್ರಶ್ನೆಗಳಿದ್ದಾವೆ, ಮತ್ತು ಜೊತೆಗೆ ಭಾರತ ನಕ್ಷೆಯಲ್ಲಿ ಗುರುತಿಸ್ತಕ್ಕಂಥ ಸ್ಥಳಗಳನ್ನು ಇಂತಿಂಥ ಪಾಠಗಳಲ್ಲೇ ತೆಗೆದುಕೊಳ್ಬೇಕು ಅನ್ನೋದನ್ನು ಕೂಡ ಅಲ್ಲಿನ ಗುರುತಿಸಿದ್ದಾರೆ. ಹಾಗಾಗಿ ಈ LBA ಅಂತಕ್ಕಂಥ ಒಂದು ಈ ಕಾರ್ಯಕ್ರಮ ಬಂದ ಮೇಲೆ ನಾವು ಪ್ರತಿ ಘಟಕಕ್ಕೆ ಸಂಬಂಧಿಸಿದಂತೆ ಘಟಕ ಪರೀಕ್ಷೆಗಳನ್ನ ಮಾಡಿದ್ದೇವೆ, ಅದನ್ನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೇವೆ. ಈ ಒಂದು LBAದಿಂದ ಫಲಿತಾಂಶ ಹೆಂಗೆ ಸುಧಾರಣೆ ಆಗ್ತದೆ ಅನ್ಸರ, ಈಗ ನೀಲನಕ್ಷೆ ಒಂದು ಕೊಟ್ಟಿದ್ದಾರೆ. ಆ ನೀಲನಕ್ಷೆಯಲ್ಲಿ ಒಂದು ಪಾಠಕ್ಕೆ, ಉದಾಹರಣೆಗೆ ಇತಿಹಾಸದಲ್ಲಿ 1ನೇ ಪಾಠಕ್ಕೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಿದೆ. ಆ ಪಾಠದ ಮೇಲೆ ನಿಗದಿಪಡಿಸಿರ್ತಕ್ಕಂಥ ಅಂಕ 3 ಅಂಕ ಇದೆ ಸರ್. ಆ ಪಾಠದಲ್ಲಿ ಈ LBAಯಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು 3 ಅಂಕಕ್ಕೆ ಮಗು ತಯಾರು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚಿನ ಇನ್ನುಳಿದ ಅಂಕಗಳಿಗೆ ಅವ ಓದಲಿಕ್ಕೆ ಕಷ್ಟಪಡೋದಿಲ್ಲ ಸರ್, ಅಲ್ಲಿ ಓದೋದು ಅವಶ್ಯಕತೆಯೇ ಇಲ್ಲ. ಅಲ್ಲಿ 3 ಅಂಕದ ಪ್ರಶ್ನೆಗೆ ಆ ಮಗು ನಿರಂತರವಾಗಿ ತಯಾರಿಯನ್ನು ಮಾಡ್ಕೊಳ್ತದೆ ಸರ್. ಇನ್ನೊಂದು, ಈ LBA ಬರುವ ಮುಂಚೆ CCE ಇತ್ತು. CCE ಕ್ಯಾನ್ಸಲ್ ಮಾಡಿ LBA ಬಂದಿದೆ ಅಂತ ನಾವು ಪ್ರಾರಂಭದಲ್ಲಿ ಅಂದ್ಕೊಂಡಿದ್ವಿ, ಈ ವರ್ಷದ ಆರಂಭದಲ್ಲಿ. ಅದು ಮತ್ತೆ ಗೊತ್ತಾಯಿತು, CCE ಜೊತೆಗೆ LBA ಹೆಚ್ಚುವರಿಯಾಗಿ ಈ ಒಂದು LBA ಅಂದರೆ ಘಟಕ ಪರೀಕ್ಷೆ, ಪ್ರತಿ ಘಟಕಕ್ಕೆ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳುವುದು. ಆದರೆ ನಮ್ಮ ಸಮಾಜ ವಿಜ್ಞಾನದಲ್ಲಿ ಆರಂಭದಲ್ಲಿ ಏನು ತೊಂದರೆ ಆಯಿತು ಅಂತ ಹೇಳಿದರೆ, 33 ಪಾಠಗಳು ಅಧ್ಯಾಯಗಳು ಇದೆ ಸರ್ ನಮ್ಮಲ್ಲಿ. 33 ಪಾಠಗಳ ಮೇಲೆಯೂ ಒಂದೊಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾ ಹೋದರೆ ಅಲ್ಲಿ ಸಮಯ ನಮಗೆ ಸಾಕಾಗ್ತಾ ಇರಲಿಲ್ಲ, ಕೆಲಸದ ಹೊರೆ ಬೀಳ್ತಾ ಇತ್ತು. ಹಾಗಾಗಿ ಅದನ್ನು ಸರ್ಕಾರಕ್ಕೆ ಮನವಿ ಕೊಟ್ಟು ಏನು ಮಾಡಿದ್ದಾರೆ, 3 ಅಧ್ಯಾಯಗಳನ್ನು ಸೇರಿ ಒಂದು ಘಟಕ ಪರೀಕ್ಷೆ. LBA ಅಂತ ಕೇಳಿದ್ರಲ್ಲ ನೀವು, ಅದಕ್ಕೆ ನಾನು ಹೇಳ್ತಾ ಇರೋದು. LBA ಅಂತಂದರೆ ಏನಿಲ್ಲ, ಒಂದು 3 ಅಧ್ಯಾಯಗಳನ್ನು ಮುಗಿದ ಕೂಡಲೇ ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋದು. CCE ಅಂತ ಹೇಳಿದರೆ ಅದು ಕೂಡ ಇದೆ, 4 FA ಅಂತಿದೆ, ರೂಪನಾತ್ಮಕ ಪರೀಕ್ಷೆಗಳು. ಸರ್, ಈಗ ಮಿಷನ್ 45 ಅನ್ನುವಂಥದ್ದು ಅಂತೆ ಸರ್. ಅಂದರೆ ಈಗ ಮಿಷನ್ 50, ಮಿಷನ್ 45, ಮಿಷನ್ 35, ಈಗ ಅದರೊಳಗೆ 100ಕ್ಕೆ 100 ಎಲ್ಲ ಮಿಷನ್ಗಳೊಳಗೆ ಬರ್ತಾವೆ. ಯಾಕಂದ್ರೆ ನೀವು ಟಾರ್ಗೆಟ್ ಇದು, ನಮ್ಮ ಮಿಷನ್ ಇದೈತಿ, ನಮ್ಮ ಟಾರ್ಗೆಟ್ ಇದೈತಿ, ನಮ್ಮ ಗುರಿ ಇದು ಅನ್ನುವಂಥದ್ದು. ಸರ್, ಇದು ಮಿಷನ್ 45 ಇದು ಯಾವ ರೀತಿಯಾಗಿ ತಾವು ಪರಿಗಣಿಸ್ತೀರಿ?
ಇದು ಕಾನ್ಸೆಪ್ಟ್ ಏನು ಇದು ಭಾರಿ ಪ್ರಚಲಿತವಾಗಿ ಇದನ್ನು ಏನೈತಿ ಅದರೊಳಗೆ ಈ ಬಾರಿ ಭಾಳ ಪ್ರಚಲಿತವಾಗಿ ಇದನ್ನು ಏನೈತಿ ಪರಿಗಣಿಸ್ತಾರೆ. ಪರಿಗಣಿಸ್ತೀವಿ ಹಾಂ ಸರ್. ಇಲ್ಲಿ ಮಿಷನ್ 45 ಅಂತಂದರೆ ಇಲ್ಲಿ ಮಕ್ಕಳ ಕಲಿಕೆಯ ಸಾಮರ್ಥ್ಯದ ಆಧಾರದ ಮೇಲೆ ಮಿಷನ್ 40+, ಮಿಷನ್ 45+, ಮಿಷನ್ 50+. ಸರ್ ಇಲ್ಲಿ 45+ ಅಂದರೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳಿದ್ದಾರೆ ಅವರ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕೆ ಈ ಒಂದು ಕ್ರಿಯಾ ಯೋಜನೆಯನ್ನು ಅನುಸರಿಸಬೇಕು. ಕ್ರಿಯಾ ಯೋಜನೆ ಇದು ಮಿಷನ್ 45+, ಮಿಷನ್ 50+ ಏನಿದೆಯಲ್ಲ ಸರ್, ಇದು ಕ್ರಿಯಾ ಯೋಜನೆಗಳು. ಮಕ್ಕಳ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಮಗುವಿನಲ್ಲಿ ನಾವು ಯಾವ ರೀತಿ ತಯಾರಿ ಮಾಡ್ಬೋದು, ಯಾವ ಸಮಯಕ್ಕೆ ಯಾವ ಪ್ರಶ್ನೆಯನ್ನು ತಯಾರು ಮಾಡಬೇಕು, ಎಲ್ಲ ಮಕ್ಕಳನ್ನು 45 ರೇಂಜ್ಗೆ ತಂದು ನಿಲ್ಲಿಸಬೇಕು. ಒಂದು ಕ್ರಿಯಾ ಯೋಜನೆ. ಇಲ್ಲಿ 45+ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೇಳಬೇಕು ಅಂದರೆ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಗು ತಾನು ಹಿಂದಿದ್ದೀನಿ ಅಂತಕ್ಕಂಥ ಕೀಳರಿಮೆ ಬೇಡ ಮಗುಗೆ. ಅವನಲ್ಲಿ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಆ ಸಾಹಿತ್ಯವನ್ನು ಒದಗಿಸಿ ಮಗುವಿನಲ್ಲಿ ತಯಾರಿ ಮಾಡಿದರೆ ಖಂಡಿತ ಅಷ್ಟು ಅಂಕನ ಪಡೀತದೆ ಅಂತಕ್ಕಂಥ. ಈ ವರ್ಷದ ಈ ಒಂದು ಕ್ರಿಯಾ ಯೋಜನೆ ಮಗುವಿನಲ್ಲಿ ಎಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಅಂದರೆ ಸರ್, ಈಗಾಗಲೇ ಇಲಾಖೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೊಟ್ಟಿದೆ. ಆ ಪ್ರಶ್ನೆಗಳನ್ನ 1 ಸಾರಿ 2 ಸಾರಿ ನಾವು 4-5 ಸಾರಿ ಆ ಮಗುವಿನಲ್ಲಿ ಪ್ರಾಕ್ಟೀಸ್ ಮಾಡಿಸಿದಾಗ ಯಾವುದೇ ಭಯ ಇಲ್ಲದೆ ನಿರಾತಂಕವಾಗಿ ಮಗು ಆ ಪ್ರಶ್ನೆಗೆ ಉತ್ತರನ ಬರೆದನ್ನು ಕಲ್ತ್ಕೊಂಡಿದೆ. ಉದಾಹರಣೆಗೆ ಅದರಲ್ಲೂ ನಮ್ಮಲ್ಲಿ ಈ ಸಮಾಜ ವಿಜ್ಞಾನ ವಿಷಯದೆಲ್ಲ ಪ್ರತಿನಿತ್ಯ ಜೀವನಕ್ಕೆ ಸಂಬಂಧಪಟ್ಟಿದ್ದಾಗಿದೆ ಸರ್. ಬಹಳ ಸುಲಭ ಸರ್. ಇಲ್ಲಿ ಆ ಮಗು ತನ್ನ ಜೀವನಕ್ಕೆ ಈ ಸಮಾಜ ವಿಜ್ಞಾನವನ್ನು ಅನ್ವಯಿಸಿಕೊಂಡು ಉತ್ತರ ಮಾಡೋದನ್ನು ಉತ್ತರಿಸಬಹುದು. ಒಂದು ಪ್ರಶ್ನೆ ಬರೋದು ಸರ್ ಇಲ್ಲಿ, ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರದ ತಂತ್ರಜ್ಞಾನ ಅಂತ 2 ಅಂಕದ ಪ್ರಶ್ನೆ ಇದೆ. ಇಲ್ಲಿ ಭಾಳ ಎಷ್ಟು ಆ ಮಗುವಿನ ನಿತ್ಯ ಜೀವನಕ್ಕೆ ಹೊಂದಿಕೆ ಆಗ್ತದೆ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಬೆಳೆ ಬೆಳೆಯೋದಕ್ಕಿಂತ ಮುಂಚೆ ಕಟಾವಿನ ಒಳಗಡೆಗೆ ಕಟಾವಿಗಿಂತ ಮುಂಚೆ ನಡೀತಕ್ಕಂಥ ಪ್ರಕ್ರಿಯೆಯನ್ನು ತೋರಿಸ್ತಾರೆ ಸರ್. ಉದಾಹರಣೆಗೆ ಹೆಚ್ಚು ಬೆಳಿಬೇಕು ಅಂದ್ರೆ ರಾಸಾಯನಿಕ ಗೊಬ್ಬರ ಬೇಕು, ಕ್ರಿಮಿನಾಶಕ ಔಷಧಿ ಬೇಕು, ಕಳೆನಾಶಕ ಬೇಕು, ಸುಧಾರಿತ ಬೀಜ ಬೇಕು, ನೀರಾವರಿ ಬೇಕು. ಇವುಗಳನ್ನ ಒಂದು 4 ಪಾಯಿಂಟ್ಸ್ ಒಂದು ಸೈಡ್ ಬಂದಾಗ ಇನ್ನೊಂದು ಸುಗ್ಗಿ ನಂತರದ ತಂತ್ರಜ್ಞಾನ ಬರ್ತದೆ. ಸುಗ್ಗಿ ನಂತರದ ತಂತ್ರಜ್ಞಾನ ಅಂದ್ರೆ ಬೆಳೆ ಬೆಳೆದ ಮೇಲೆ ಉತ್ತಮ ಬೆಲೆಗೆ ಮಾರಾಟ ಮಾಡೋದು ಸರ್, ಸುರಕ್ಷಿತವಾಗಿ ದವಸ ಧಾನ್ಯವನ್ನು ಸಂಗ್ರಹಿಸೋದು, ಆಮೇಲೆ ಶೈತ್ಯಾಗಾರಗಳನ್ನು ಸಂಸ್ಕರಣಾ ಘಟಕಗಳನ್ನ ಸ್ಥಾಪನೆ ಮಾಡೋದು, ಮಾರುಕಟ್ಟೆಯಲ್ಲಿ ಒಂದಿಷ್ಟು ಸುಧಾರಣೆಗಳನ್ನ ತರೋದು, ಇವೆಲ್ಲ ಸುಗ್ಗಿ ನಂತರದ ತಂತ್ರಜ್ಞಾನಕ್ಕೆ ಬರ್ತದೆ. ಬಟ್ ಇದು ಎಷ್ಟು ಸುಲಭ ಅಂದರೆ ಇಂಥ ಅನೇಕ ಪ್ರಶ್ನೆಗಳು ನಮ್ಮ ನಿತ್ಯ ಜೀವನಕ್ಕೆ ಹೋಲಿಕೆ ಆಗ್ತಕ್ಕಂಥ ಮತ್ತು ಸಂಬಂಧಪಡ್ತಕ್ಕಂಥ ವಿಷಯಗಳೇ ಇರೋದ್ರಿಂದ ಮಕ್ಕಳು ಸಮಾಜ ವಿಜ್ಞಾನಕ್ಕೆ ಹೆಚ್ಚು ನಿಖರವಾಗಿ ಮತ್ತು ವ್ಯವಸ್ಥಿತವಾದ ಉತ್ತರಗಳನ್ನು ನೀಡ್ತಾರೆ ಅಂತಕ್ಕಂಥ. ಅದರಲ್ಲೂ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಭಾಳ ಚೆನ್ನಾಗಿ ಉತ್ತರಗಳನ್ನು ಬರೀತಿದ್ದಾರೆ ಸರ್ ಈ ಒಂದು ಮಿಷನ್ 45. ಇನ್ನೊಂದು ಈ ಇದಕ್ಕೆ ಸಂಬಂಧಪಟ್ಟಂತೆ ಸರ್, ಒಂದು 10 ವಾರಗಳ ಒಂದು ಪ್ಯಾಕೇಜನ್ನು ಮಾಡಿದೆ ಸರ್ಕಾರ. ಒಂದೊಂದು ವಾರ ಇಷ್ಟಿಷ್ಟು, 1 ಅಂಕದ ಇಷ್ಟು, 2 ಅಂಕದ ಇಷ್ಟು, 3 ಅಂಕದ ಇಷ್ಟು, 4 ಅಂಕದ ಇಷ್ಟು, 10 ವಾರದಲ್ಲಿ ಎಲ್ಲನೂ ಕವರ್ ಮಾಡುವಂಥದ್ದು ಸರ್. ಸರ್, ಇನ್ನು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರೋದು 80 80 88 ಅಂದ್ರೆ 100ಕ್ಕೆ 100 ತಗೊಂಡಂಗೆ. ಯಾಕಂದ್ರೆ 20 ಮಾರ್ಕ್ಸ್ ಏನೈತೆ ಆಲ್ರೆಡಿ ತಮ್ಮ ಕೈಯಾಗಿರ್ತಾವೆ, ಅದ್ರ 18 ಕೊಡ್ತಿರೋ 20 ಕೊಡ್ತಿರೋ, ಅದೇ ರೀತಿ ಶಿಕ್ಷಕರಿಗೆ ಮತ್ತು ಶಾಲೆಗೆ ಒಂದು ಮುಖ್ಯಸ್ಥರಿಗೆ ಸಂಬಂಧಪಟ್ಟಂಥ ವಿಷಯ. ಅದ್ರ 100ಕ್ಕೆ 80 ಏನೈತಿ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತಮ್ಮ ಸಲಹೆ ಸೂಚನೆಗಳೇನು? ಮಕ್ಕಳಿಗೆ ನಾವು ಇಂಟರ್ನಲ್ ಮಾರ್ಕ್ಸ್ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆಯೇ ಕೊಡಬೇಕಾಗ್ತದೆ ಸರ್. ಯಾವುದೇ ಸಾಮರ್ಥ್ಯ ಇಲ್ಲದೇ ನಾವು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 80 ಮಾರ್ಕ್ಸಿಗೆ ಅವರೇನು ಬರೀಬೇಕಲ್ಲ, ಅವರು 80ಕ್ಕೆ 80 ತೆಗೆದುಕೊಳ್ಳುವಂತಹ ಉನ್ನತ ಒಂದು ಬುದ್ಧಿಶಕ್ತಿಯನ್ನು IQ ಹೊಂದಿದಂಥ ಮಕ್ಕಳು ಇಡೀ ಟೆಕ್ಸ್ಟ್ ಬುಕ್ಕನ್ನು ಕವರ್ ಮಾಡಿಕೊಂಡು ಓದಬೇಕಾಗ್ತದೆ ಸರ್. ಅಂದರೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಯಾವ ಅಧ್ಯಾಯಕ್ಕೆ ಎಷ್ಟು ಅಂಕದ ಪ್ರಶ್ನೆಗಳು ನಿಗದಿಯಾಗಿದ್ದಾವೋ ಆ ಪಾಠದಲ್ಲಿ ಬರ್ತಕ್ಕಂತಹ ಯಾವುದೇ ಪ್ರಶ್ನೆಯನ್ನು ನಾನು ಬಿಡುವುದಿಲ್ಲ ಅನ್ನುವ ಮಟ್ಟಕ್ಕೆ ಅವರು ತಯಾರಿಯನ್ನು ನಡೆಸಿಕೊಡ್ಬೇಕು. ಮತ್ತು ನಾವು ಹೇಳುವಂತಹ ಬಹುನಿರೀಕ್ಷಿತ ಪ್ರಶ್ನೆಗಳನ್ನೇ ಅವರು ನೆಚ್ಚಿ ಕೂಡಬಾರ್ದು. ಈ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ನಾವು ಯಾರಿಗಾಗಿ ಮಾಡುವುದಂತ ಹೇಳಿದರೆ, ಯಾವುದೇ ಮಕ್ಕಳು ಫೇಲ್ ಆಗಬಾರ್ದು, ಕಲಿಕೆಯಲ್ಲಿ ಹಿಂದುಳಿದ ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅನ್ನುವ ದೃಷ್ಟಿಯಿಂದ ಈ ಮಿಷನ್ 45. ಈ ಔಟ್ ಆಫ್ ಔಟ್ ತೆಗೆಯುವಂತಹ ಮಕ್ಕಳಿಗೆ ಅವರ ಒಂದು ತಯಾರಿ ಅವರ ಕೈಯಲ್ಲಿ, ಕೇವಲ ನಾವು ಅವರಿಗೆ ಮಾರ್ಗದರ್ಶಕರಾಗಿ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಸರ್.
ಈ ನಮ್ಮ ಚಾನಲ್ ಕೂಡ ಹಾಗೆ ಕೇವಲ ಮಾರ್ಗದರ್ಶನ ನಮ್ಮದು. ಅದನ್ನೇನೈತಿ ಪ್ರಯಾಣ ಬೆಳೆಸುವುದು ನಿಮ್ಮ ಕೆಲಸ, ಗುರಿ ಮುಟ್ಟುವವರೆಗೆ ಏನೈತಿ ಹೋಗುವುದು ನಿಮ್ಮ ಕೆಲಸ, ನಾವು ಕೇವಲ ದಾರಿ ತೋರುವವರು ಮಾತ್ರ ಅನ್ನುವಂಥದ್ದು. ಸರ್, ಈಗ ಪರೀಕ್ಷೆ ಬಂದಾಗನೇ ಆರೋಗ್ಯ ಕೆಡೋದು ಮಕ್ಕಳದು. ಯಾಕಂದ್ರೆ ನಿದ್ದೆ ಕೈಯೋದು, ಹೆಚ್ಚು ತನಕ ರಾತ್ರಿ ಓದೋದು, ಈ ದಿನನಿತ್ಯ ಮಾಡಂಗಿಲ್ಲ ಅವರು. ಪರೀಕ್ಷೆ ಬಂದೈತಪ್ಪ ಅಂದ್ಗಳು ಏನೈತಿ ಒಂದು 15 ದಿವಸ, ತಿಂಗಳು, 20 ದಿವಸ ಏನೈತಿ ಹಗಲಿ ರಾತ್ರಿ ಕೂಡಿಸಿ ನಿದ್ದೆ ಮಾಡಲಾರ್ದ ಪರೀಕ್ಷೆ ಮಾಡೋದು. ಗಡ್ಡಕ್ಕೆ ಬೆಂಕಿ ಹಚ್ಚ ಬಾವಿ ತೋಡ್ತಾರಲ್ಲ ಅನ್ನುವಂಥ ಲೆಕ್ಕಕ್ಕೆ ಏನೈತಿ ಪರೀಕ್ಷೆ ಸಮೀಪ ಬಂದಾಗ ಮಾತ್ರ ಅಭ್ಯಾಸ ಮಾಡುವಂಥದ್ದು ಪ್ರಕ್ರಿಯೆ. ಇದರಿಂದ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮ ಬೀಳ್ತೈತಿ. ಮತ್ತು ಮೇನ್ ಉದ್ದೇಶ ಏನಂತಂದ್ರೆ ಪರೀಕ್ಷೆ ಬರೆಯುವಾಗ ಏನೈತಿ ಜಡ್ಡು ಬಿದ್ದು ಪರೀಕ್ಷೆ ಬರೆಯಕ್ಕೆ ಹೋಗ್ತಾರೆ. ಈ ವಿಷಯವಾಗಿ ತಾವು ಏನು ಸಲಹೆ ಕೊಡ್ತೀರಿ ಸರ್? ಇದು ಉತ್ತಮವಾದ ಪ್ರಶ್ನೆ. ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಇಷ್ಟು ವರ್ಷಗಳ ನಮ್ಮ ಸೇವಾವಧಿಯನ್ನು ನೋಡ್ತಾ ಇದ್ದೀವಿ. ಪರೀಕ್ಷೆ ಸಮಯದಲ್ಲಿ ಒಂದಿಷ್ಟು ಮಕ್ಕಳ ಆರೋಗ್ಯ ಹದಗೆಡ್ತದೆ. ಹೌದು. ನಾನು ಈ ಮೂಲಕ ನಿಮ್ಮ ಈ ಒಂದು ಟಿ ವಿ ಚಾನಲ್ ಮೂಲಕ ನಾನು ಎಲ್ಲ ನಮ್ಮ ತಾಲೂಕಿನ ಪೋಷಕರಲ್ಲಿ, ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡ್ಕೊಳ್ತೇನೆ ಸರ್. ಈ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಊಟ ಮಾಡಿರಿ, ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ. ಆರೋಗ್ಯದಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಕಂಡು ಬಂದರೆ ತಕ್ಷಣಕ್ಕೆ ನಿಮ್ಮ ಸಮೀಪದ ವೈದ್ಯರನ್ನು ಭೇಟಿಯಾಗಿ ಒಂದಿಷ್ಟು ಚಿಕಿತ್ಸೆಯನ್ನು ಪಡ್ಕೊಂಡು ಔಷಧಿಯನ್ನು ಪಡ್ಕೊಂಡ್ರೆ ದಿನವೇ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತದೆ, ಮತ್ತೆ ಅಭ್ಯಾಸದಲ್ಲಿ ತೊಡಗಲಿಕ್ಕೆ ಸಾಧ್ಯ ಇದೆ. ಇದರ ಜೊತೆಯಲ್ಲಿ ನಾನು ಪೋಷಕರಲ್ಲಿ ಒಂದು ಮನವಿ ಮಾಡೋದೇನಂತಂದರೆ, ನಿಮ್ಮ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ನಿಮಗೆ ತಕ್ಷಣ ಕಂಡು ಬಂದಾಗ ಯಾವುದೇ ಕಾರಣಕ್ಕೂ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಮಗುವಿನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಈ ಸಮಯದಲ್ಲಿ ಅಂದರೆ, ನೀವು 1 ದಿವಸ 2 ದಿವಸ ನಿರ್ಲಕ್ಷ್ಯ ಮಾಡಿದ್ರೆ ಅದು ವಿಪರೀತ ಆದಾಗ ಮಗು ಪರೀಕ್ಷೆಯಿಂದ ವಂಚಿತನಾಗ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಹಾಗಾಗಿ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಮಕ್ಕಳು ಮತ್ತು ಪೋಷಕರು ಇರುವರು ನೀವು ಆರೋಗ್ಯದ ಬಗ್ಗೆ, ನಿಮ್ಮ ಊಟ, ಉಪಚಾರ, ನೀರು, ನಿದ್ರೆ ಇವುಗಳ ಬಗ್ಗೆ ನಿಗಾ ಇಡ್ರಿ. ಸರಿಯಾದ ಸಮಯಕ್ಕೆ ಏನು ಮಾಡಬೇಕು ಅದನ್ನೇ ಮಾಡಿ. ಅದರ ಜೊತೆಯಲ್ಲೇ ಶಾಲೆಗೆ ಬರೋದನ್ನು ಖಂಡಿತ ತಪ್ಪಿಸ್ಬೇಡಿ. ಯಾಕಂದರೆ ಈ ಸಮಯದಲ್ಲೇ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡೋದ್ರ ಜೊತೆಗೆ ಪರೀಕ್ಷಾ ತಯಾರಿಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾವ ಪ್ರಶ್ನೆ ಯಾವುದು ಎಷ್ಟು ಇಂಪಾರ್ಟೆಂಟ್ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಯುತ್ತದೆ. ಹಾಗಾಗಿ ಪ್ರತಿ ಮಗು ಶಾಲೆಗೆ ಬರಲಿ, ಮತ್ತು ಶಾಲೆಗೆ ಬರೋದು ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ನಿಮ್ಮ ಆರೋಗ್ಯ ಇಂಪಾರ್ಟೆಂಟು. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಪೋಷಕರೊಂದಿಗೆ ಆರೋಗ್ಯದ ಕೆಲವು ವಿಷಯಗಳನ್ನು ಮುಚ್ಚಿಡದೆ ಪೋಷಕರೊಂದಿಗೆ ಹಂಚಿಕೊಳ್ಳಿ. ತಕ್ಷಣಕ್ಕೆ ಸಮೀಪದ ವೈದ್ಯರನ್ನ ಭೇಟಿಯಾಗಿ ಚಿಕಿತ್ಸೆಯನ್ನು ಪಡ್ಕೊಳ್ರಿ. ಆರೋಗ್ಯದಲ್ಲಿ ಸುಧಾರಣೆ ಆದಾಗ ಮಾತ್ರ, ಅದಕ್ಕೆ ಹೇಳ್ತಾರೆ ಸೌಂಡ್ ಬಾಡಿ ಸೌಂಡ್ ಮೈಂಡ್, ಅಂದರೆ ಉತ್ತಮ ದೈಹಿಕ ಆರೋಗ್ಯ ಇದ್ರ ಉತ್ತಮ ಮನಸ್ಸು ಮತ್ತು ಉತ್ತಮ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆರೋಗ್ಯ ಹದಗೆಡಲಿಕ್ಕೆ ಕಾರಣ ಏನು, ಇನ್ನೊಂದು ಏನು ಅಂತ ಹೇಳಿದ್ರೆ ಸರ್, ಅವರ ಒಂದು ಮಾನಸಿಕ ಸ್ಥಿತಿ. ಪರೀಕ್ಷಾ ಭಯಕ್ಕೆ ಒಳಗಾಗಿ ಅಥವಾ ಜಾಸ್ತಿ ಓದು ಅಂತೇಳಿ ಪಾಲಕರ ಒತ್ತಡ, ಈ ಕಡೆ ಶಿಕ್ಷಕರ ಒತ್ತಡ, ಹಾಗಾಗಿ ಜಾಸ್ತಿ ನಿದ್ದೆಗೆಟ್ಟು ಓದಿ ಆರೋಗ್ಯವನ್ನು ಹದಗೆಡಿಸಿಕೊಳ್ಳುವಂಥ ಸಂದರ್ಭಗಳು ಇರ್ತವೆ. ಕೆಲವರು ವಿದ್ಯಾರ್ಥಿಗಳು ಪರೀಕ್ಷೆ ಬಂದಾಗ ಭಯಪಟ್ಟು ನಿದ್ದೆನೇ ಬರುವುದಿಲ್ಲ ಅವರಿಗೆ, ರಾತ್ರಿ ಇಡೀ. ನಮ್ಮ ಆರೋಗ್ಯ ಕೆಡ್ತೈತಿ. ಕ್ಲಾಸ್ಮೇಟ್ ಒಬ್ಬ ಇದ್ದ, ನಿದ್ದೆನೇ ಬರ್ತಾ ಇರಲಿಲ್ಲ ಅವನಿಗೆ, ಪರೀಕ್ಷೆ ನನಗೇನೋ ಆಗಿದೆ, ನನಗೆ ನಿದ್ದೆ ಬರ್ತಾ ಇಲ್ಲ ಅಂತೇಳಿ. ಆ ರೀತಿ ಮನೋಸ್ಥೈರ್ಯವನ್ನು ನಾವು ಹೆಚ್ಚು ಮಾಡಿಕೊಂಡು ಮಕ್ಕಳಲ್ಲಿ ನಾವು ಶಿಕ್ಷಕರೂ ಮನೋಬಲವನ್ನು ತುಂಬಬೇಕು, ಪಾಲಕರೂ ಮನೋಬಲವನ್ನು ತುಂಬಬೇಕು, ಅವ್ರ ಮಾನಸಿಕ ಸ್ಥೈರ್ಯವನ್ನು ಕೊಡಬೇಕು ಅವರಿಗೆ. ವಿದ್ಯಾರ್ಥಿಗಳು ಇನ್ನೊಂದು ಏನಂತಂದ್ರೆ, ಯಾವ ರೀತಿಯಾಗಿ ಅವಧಿಗಳ ಒಂದು ನಿಮಗಿರ್ತೈತಿ, ಯಾವ್ಯಾವ ಪೀರಿಯಡ್ ಎಷ್ಟೆಷ್ಟು ಟೈಮಿಗೆ ಅನ್ನುವಂಥದ್ದು ಏನೈತಿ ಚಾರ್ಟ್ ಇರ್ತೈತಿ. ಅದೇ ರೀತಿಯಾಗಿ ನೀವು ಅಭ್ಯಾಸದ ಒಂದು ಚಾರ್ಟನ್ನು ಹಾಕೋರಿ. ಶಾಲೆ ಬಿಟ್ಟ ನಂತರ ಏನು ಮಾಡಬೇಕು, ಆಮ್ಯಾತ ಎಷ್ಟು ಗಂಟೆಗೆ ಊಟ ಮಾಡಬೇಕು, ಮನೆ ತಂದೆ ತಾಯಿಗಳು ಕೂಡ ನಿಮ್ಮ ಮಕ್ಕಳ ಜೊತೆಗೆ ಸಲಹೆ ತಿಳ್ಕೊಂಡು ಇಷ್ಟು ಗಂಟೆಗೆ ಊಟ ಮಾಡಪ್ಪ, ಮತ್ತು ಊಟ ಮಾಡಿದ ಕ್ಷಣ ಏನೈತಿ ಅಭ್ಯಾಸಕ್ಕೆ ಕೊಡಬೇಡ್ರಿ. ಸ್ವಲ್ಪ ಕನಿಷ್ಠ ಒಂದು 10-15 ನಿಮಿಷ ಏನೈತಿ ಸ್ವಲ್ಪ ಅಡ್ಡಾಡಿದ ನಂತರ, ಯಾಕಂದ್ರೆ ಬದ್ಹಜಮಿ ಅಂದರೆ ಜೀರ್ಣವಾಗದೇ ಇರುವುದು ಅದು ಕೂಡ ಗ್ಯಾಸ್ಟ್ರಿಕ್ ಆಗಿ ನಿಮಗೆ ತೊಂದರೆ ಕೊಡ್ತೈತಿ. ಅದಕ್ಕೆ ಏನೈತಿ ಊಟವಾದ ನಂತರ ಸ್ವಲ್ಪ ಅಡ್ಡಾಡ್ಬೇಕು. ಕೊನೆಯವರೆಗೆ ಲಾಸ್ಟ್ ನನಗೆ ಅನಿಸಿದ ಮಟ್ಟಿಗೆ 9:10 ಗಂಟೆ ತನಕ ಅಭ್ಯಾಸ ಮಾಡಿ ಮಲಗಿದ್ರೆ, ಮತ್ತು ಬೆಳಗ್ಗೆ ಮುಂಜಾನೆ 4:45 ಎದ್ದೇನೈತಿ ಅಭ್ಯಾಸ ಮಾಡಿದ್ರೆ ಕಣ್ಣುಗಳು ಸಹಿತ ಸುರಕ್ಷಿತವಾಗಿರ್ತಾವೆ. ನೀವು ರಾತ್ರಿ 12-1 ತನಕ ಅಭ್ಯಾಸ ಮಾಡಿ ಬೆಳಗ್ಗೆ ಮುಂಜಾನೆ ಹೇಳುವಾಗ ಕಣ್ಣು ಚುರು ಅಂತಿರ್ತಾವೆ. ಶಾಲೆಗೆ ಹೋಗಕ್ಕೆ ಮನಸ್ಸಾಗಂಗಿಲ್ಲ, ಅಭ್ಯಾಸ ಮಾಡೋಕೆ ಮನಸ್ಸಾಗಂಗಿಲ್ಲ, ನಾಷ್ಟ ಇಲ್ಲ, ಏನಿಲ್ಲ, ಹಂಗೆ ಹೋಗ್ಬಿಡ್ತೀರಿ. ಅದಕ್ಕೆ ಇದು ಒಂದು ಟೈಮ್ ಟೇಬಲ್ ಹಾಕೋರಿ. ಆ ರೀತಿಯಾಗಿ ಏನೇ ಟೈಮ್ ಟೇಬಲ್ ಹಾಕೊಂಡು ಅದಕ್ಕೆ ಸರಿಯಾದಂಥದ್ದು ಏನೈತಿ ನಿಮಗೆ ಪಾಲಕರು ಕೂಡ ಸರಿಯಾದ ಸಮಯಕ್ಕೆ ಏನೈತಿ ನಿಮಗೆ ಊಟ ಕೊಡ್ತಾರೆ, ಸರಿಯಾಗಿ ನಿದ್ದೆ ಇರ್ತೈತಿ. ಸಾಧ್ಯವಾದಷ್ಟು ಮೊಬೈಲ್ ಅವಾಯ್ಡ್ ಮಾಡಿರಿ. ಸಂಬಂಧಿಸಿದಂಥ ಶಿಕ್ಷಕರು ಕೊಟ್ಟಂಥ ವಿಷಯಗಳನ್ನು ಮಾತ್ರ ಅದರಲ್ಲಿ ಚರ್ಚೆ ಮಾಡಿ ನೀವು ಮೊಬೈಲ್ಗೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಬಹಳ ಉತ್ತಮ ಅನ್ನುವಂಥದ್ದು. ಸರಿ, ಕೊನೆಯದಾಗಿ ಸಮಾಜ ವಿಜ್ಞಾನ ವಿಷಯ ಅಂತಂದರೆ ಇತರ ವಿಷಯಗಳ ಬಗ್ಗೆ ಭಿನ್ನವಾಗಿದೆ ಅನ್ನುವಂಥದ್ದು ಒಂದು ಮಾತು ಕೇಳಿ ಬರ್ತೈತಿ. ಎಲ್ಲ ವಿಷಯಗಳು ಬೇರೆ, ಈ ವಿಷಯನೇ ಬೇರೆ ಅನ್ನುವಂಥದ್ದು. ಸಮಾಜ ವಿಜ್ಞಾನ ಅಂತ ಹೇಳಿದರೆ ಇದು ಹೆಸರೇ ಹೇಳುವಂತೆ ಸಮಾಜವನ್ನು ನಾವು ಅಧ್ಯಯನ ಮಾಡೋದು.
ಇದು ಬೇರೆ ವಿಷಯದಲ್ಲಿ ನಾವು ಹೊಸದನ್ನು ನಾವು ಗೊತ್ತಿಲ್ಲದ ವಿಚಾರಗಳನ್ನು ಕಲೀಲಿಕ್ಕೆ ಹೋಗ್ತೀವಿ. ಸಮಾಜ ವಿಜ್ಞಾನದಲ್ಲಿ ನಮ್ಮ ಲೈಫ್ಗೆ ಅಂಟಿಕೊಂಡ ವಿಷಯಗಳನ್ನೇ ನಾವು ಕಲಿತೀವಿ ಸರ್. ಹೌದು. ಹಾಗಾಗಿ ನಮ್ಮ ಸಮಾಜ ವಿಜ್ಞಾನ ವಿಷಯವನ್ನು ಪರೀಕ್ಷೆ ಬರೆಯುವುದಾಗಲಿ, ಅದರಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದಾಗಲಿ, ಪಾಸಾಗುವುದಾಗಲಿ ಬಹಳಷ್ಟು ಸುಲಭ. ಯಾಕೆ ಅಂತ ಕೇಳಿದರೆ, ಈಗ ನೋಡಿರಿ, ಅರಣ್ಯಗಳಂತ ಬರ್ತವೆ, ಅರಣ್ಯಗಳ ಜೊತೆಯಲ್ಲೇ ನಾವು ಬೆಳೆದಿರ್ತೀವಿ. ಸಮಾಜ ಅಂತ ಬರ್ತವೆ, ಸಮಾಜದ ಜೊತೆಯಲ್ಲಿ ಬೆಳೆದಿರ್ತೀವಿ. ನಿರುದ್ಯೋಗವನ್ನು ಅನುಭವಿಸಿಯೇ ಬೆಳೆದಿರ್ತೀವಿ. ಈ ರೀತಿ ಸೋಷಿಯಲ್ ರಿಲೇಟೆಡ್ ಎಲ್ಲ ವಿಷಯಗಳು ಇರೋದರಿಂದ ಸ್ವ ಅನುಭವದಿಂದಲೂ ಕೂಡ ತಮ್ಮದೇ ಆದ ಸ್ವಂತ ಪಾಯಿಂಟ್ಸ್ ಹಾಕಿ ಕೂಡ ಬರೆದರೂ ಕೂಡ ಮಾರ್ಕ್ಸ್ ಪಡೆಯುವ ಸಾಧ್ಯತೆ ಇರುತ್ತೆ ಸರ್. ಅಂದರೆ ಇದು ಜನರಲ್ ನಾಲೆಜ್ ಮ್ಯಾಗ ಐತಿ ಅನ್ನೋ ಹೌದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದು ಅನ್ನುವಂಥದ್ದು. ಸರ್, ಈಗ ಕೊನೆಯದಾಗಿ ಹೇಳಬೇಕು ಅಂತಂದ್ರೆ, ಪರೀಕ್ಷೆ ಹತ್ತಿರ ಬರುವಾಗ ಮಕ್ಕಳ ಆತಂಕದ ಬಗ್ಗೆ ಮಾತಾಡಿದ್ದೀವಿ, ಆರೋಗ್ಯದ ಬಗ್ಗೆ ಮಾತಾಡಿದ್ದೀವಿ, ಸಲಹೆ ಸೂಚನೆಗಳು ಮಾತಾಡಿದ್ದೀವಿ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ಸಲಹೆ ಸೂಚನೆಗಳು ಏನು? ಸರ್, ಪರೀಕ್ಷಾ ಸಮಯ ಹತ್ತಿರ ಬರ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರೋದರಿಂದ ಎಲ್ಲ ಮಕ್ಕಳಲ್ಲಿ ನಮ್ಮ ಈ ಒಂದು ಪರೀಕ್ಷೆ ತಯಾರಿ ಕುರಿತಾಗಿರ್ತಕ್ಕಂಥ ಕೊನೆಯ ಮಾತು ಅಂತಂದರೆ, ತಮ್ಮ ಚಾನಲ್ ಮೂಲಕ ನಾನೆಲ್ಲ ಸಮಸ್ತ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ನಾನು ಕೇಳ್ತಿದ್ದೇನೆ, ಭಯ ಬೇಡ. ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡು ಹೋದ್ರಿಯಪ್ಪ ಅಂತಂದರೆ ಯಾವುದೇ ಪ್ರಶ್ನೆಗಳು ನಿಮ್ಗೆ ಕಠಿಣ ಅಂತ ಅನಿಸೋದಿಲ್ಲ. ತಾಲೂಕಿನ, ಜಿಲ್ಲೆಯ, ರಾಜ್ಯದ ಫಲಿತಾಂಶವನ್ನು ಉತ್ತಮಪಡಿಸಲು ನಮ್ಮ ತಾಲೂಕಿನಿಂದ ತಮ್ಮ ಮೂಲಕ ಈ ನಮ್ಮ ವಿದ್ಯಾರ್ಥಿ ಈ ವರ್ಷದ SSLC ಪರೀಕ್ಷೆ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಮೂಲಕ ಆ ಪರೀಕ್ಷೆ ಫಲಿತಾಂಶಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿನಿಂದ ಕೊಡೋಣ. ನಿಮ್ಮ ಆರೋಗ್ಯ ಸುಧಾರಿಸಿಕೊಳ್ಳುವುದರ ಜೊತೆಯಲ್ಲಿ ನಿಮ್ಮ ಪರೀಕ್ಷಾ ಫಲಿತಾಂಶವನ್ನು ಕೂಡ ಚೆನ್ನಾಗಿ ನೀವು ಅಭಿವೃದ್ಧಿಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಿಮ್ಮ ಶಿಕ್ಷಕರ ಒಂದು ಮಾರ್ಗದರ್ಶನದ ಮೂಲಕ ಈಗಾಗಲೇ ನಿಮ್ಮ ಶಿಕ್ಷಕರು ನಿಮಗೆ ಒದಗಿಸಿದಂತಹ ಏನು ನೀಲನಕ್ಷೆ ಪ್ರಕಾರ ಏನು ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಆ ಪ್ರಶ್ನೆಗಳ ಜೊತೆಯಲ್ಲೇ ನೀವು ಹೆಚ್ಚು ಸ್ಕೋರ್ ಮಾಡಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕವನ್ನು ಯಾವುದೇ ಸಂದರ್ಭದಲ್ಲಿ ಬಿಡದೆ ಅವುಗಳನ್ನು ಅನುಸರಿಸಿ ಎಲ್ಲ ಅಧ್ಯಾಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಅಂಕವನ್ನು ಗಳಿಸಿ ತಾಲೂಕಿಗೆ ಮೊದಲು ನಿಮ್ಮ ಶಾಲೆಗೆ, ನಂತರದಲ್ಲಿ ನಿಮ್ಮ ತಾಲೂಕಿಗೆ ಉತ್ತಮ ಹೆಸರನ್ನು ತರ್ತಕ್ಕಂತಹ ಪ್ರಯತ್ನವನ್ನು ನೀವೆಲ್ಲರೂ ಮಾಡಬೇಕಂತ ತಿಳ್ಕೊಂಡು ಈ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತೊಂದು ವಿಷಯ ಹೇಳಬೇಕಾಗಿತ್ತು ಅಂತಂದರೆ, ಪ್ರತಿ ಪ್ರೌಢಶಾಲೆಯ 53 ಪ್ರೌಢಶಾಲೆಗಳು ರಾಮದುರ್ಗದಲ್ಲಿ ಈಗಾಗಲೇ ಇವೆ. ಪ್ರತಿ ಶಾಲೆಯಲ್ಲಿ ಪ್ರಥಮ ಬಂದಂಥ ವಿದ್ಯಾರ್ಥಿಗೆ, SSLC ಪರೀಕ್ಷೆಯಲ್ಲಿ ಶಾಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿಗೆ ನಾವು ಇಲ್ಲಿ ತಂದು ಏನೈತಿ ಗೌರವಿಸ್ತೀವಿ, ಮೊಮೆಂಟ್ಸ್ ಕೊಡ್ತೀವಿ. ಮತ್ತು ಒಂದೇನೈತಿ ನಾವು ಅದ ವಿದ್ಯಾರ್ಥಿಗಳಿಗೆ ಏನೈತಿ ಒಂದು ಪ್ಲಸ್ ಪಾಯಿಂಟ್ ಅಂತ ಅದನ್ನೇನೈತಿ ಆ ಪೈಪೋಟಿ ಮಾಡಿರಿ. ನಾನು ಈ ಸಲ ಏನೈತಿ ಆ ಬಹುಮಾನ ನಮ್ಮ ಸ್ಕೂಲ್ ಪಡುವಾಗೆ ನಾನು ಪಡ್ಕೋತೀನಿ ಅನ್ನುವಂಥ ಉದ್ದೇಶದಿಂದ ಕೂಡ ನಾವು ಅಭ್ಯಾಸದಲ್ಲಿ ಪೈಪೋಟಿ ನಡೆಸ್ರಿ. ಆಮೇಲಾಗಿ ಈಗಾಗಲೇ ನಾವು ಕೊಟ್ಟಂಥ ಬಹುಮಾನಗಳು ಸಾಕಷ್ಟು ಶಾಲೆಗಳಿಗೆ ತಲುಪಿಲ್ಲ ಅನ್ನುವಂಥದ್ದು ಕೂಡ ನಮಗೆ ಕಂಡು ಬಂದೈತಿ. ಈ ವಿಚಾರವನ್ನು ನಾವು ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಮಾಡಿರಿ ಅದರದ್ದೇನಿಲ್ಲ. ಬಟ್ ನಾವೇನೈತಿ ಯಾವ ವಿದ್ಯಾರ್ಥಿಗಳು ಪಡೆದುಕೊಂಡಿಲ್ಲವೋ ಆ ವಿದ್ಯಾರ್ಥಿಗಳ ಬಹುಮಾನ, ಆಮ್ಯಾಕ ಮೊಮೆಂಟ್ಸ್ ಕಿಟ್ಸ್ ಏನೈತಿ ನಾವೆಲ್ಲ ಏನೈತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಒಪ್ಪಿಸಿರ್ತೀವಿ. ಅಂದ್ರೆ ಏನೈತಿ ನೇರವಾಗಿ ಬರೋಕ್ಕೆ ಸಾಧ್ಯ ಆಗಿಲ್ಲ, ಕೆಲವು ವಿದ್ಯಾರ್ಥಿಗಳು ಫೋನ್ ನಂಬರ್ ಇರಂಗಿಲ್ಲ, ಸಂಪರ್ಕದಲ್ಲಿ ಇರಲಾರ್ದಂಥ ಸಮಯದಲ್ಲಿ ಉಳಿದ ವಿದ್ಯಾರ್ಥಿಗಳ ಅದೇನೈತಿ ಬಾಕ್ಸ್ ಏನೈತಿ ನಾವು ಓದೇನೈತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೊಟ್ಟಿದ್ದೀವಿ. ಆಯಾ ಶಾಲೆಯ ಪ್ರಧಾನ ಗುರುಗಳು ತಮಗೆ ತಲುಪಿಸಿದ್ದಾರೆ ಈಗಾಗಲೇ, ನಮಗೆ ಅದು ಗೊತ್ತಾಗಿದೆ. ಮತ್ತು ಇನ್ನೊಂದು ಇದರೊಳಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಈ ಸಲ ಯಾವ ಶಾಲೆಯ 100ಕ್ಕೆ 100 ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ಯಾವುದೇ ವಿಷಯದಲ್ಲಿ ಇರಲಿ, ಶಾಲೆಗೆ ಪ್ರಥಮ ಬಂದಂಥ ವಿದ್ಯಾರ್ಥಿ ಬಿಟ್ಟು ಆಮ್ಯಾಗೆ 100ಕ್ಕೆ 100 ಪ್ರಶ್ನೆ ಪ್ರಥಮ ಈ ವಿದ್ಯಾರ್ಥಿ ಪಡೆದಾನಪ್ಪ ಅಂತಂದ್ರೆ ಏನೈತಿ ಆ ವಿಷಯ ಶಿಕ್ಷಕರಿಗೂ ಕೂಡ ನಾವು ಈ ಸಲ ಏನೈತಿ ಸನ್ಮಾನಿಸುವ ಒಂದು ಕಾರ್ಯಕ್ಕೆ ಏನೈತಿ ಮುಂದಾಗಿದ್ದೇವೆ. ಯಾಕಂದ್ರೆ ಅದು ಶಿಕ್ಷಕರಲ್ಲಿಯೂ ಕೂಡ ಪೈಪೋಟಿ ಇರಲಿ ಅನ್ನುವಂಥ ಸಮಸ್ತ ನಮ್ಮ ತಾಲೂಕಿನ ಶಿಕ್ಷಕರ ಪರವಾಗಿ ತುಂಬ ಅದು ಒಂದೇ ಶಿಕ್ಷಕರಿಗಂತಲ್ಲ, ಎಲ್ಲ ಪ್ರತಿ ಶಾಲೆಯ ಶಿಕ್ಷಕರ ಯಾವ ವಿದ್ಯಾರ್ಥಿ 100ಕ್ಕೆ 100 ಅಂಕ ಪಡೆದಿದ್ದಾನೆ ಅಥವಾ ತಿಳ್ಕೊಳ್ಳಿ, ಎಲ್ಲ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದವ ಏನೈತಿ ಫಸ್ಟ್ ಬಂದಿದ್ದಪ್ಪ 100ಕ್ಕೆ 100 100% ಔಟ್ ಆಫ್ ರಿಸಲ್ಟ್ ಮಾಡಿದ್ದಾನೆ ಅಂತಂದ್ರೆ ಆ ಶಾಲೆಯ ಎಲ್ಲ ಶಿಕ್ಷಕರಿಗೂ ಕೂಡ ನಾವು ಗೌರವಿಸ್ತೀವಿ. ಅಲ್ಲಿಗೇನೆ ಬಂದೇನೈತಿ ಮಾಲಾರ್ಪಣೆ ಮಾಡಿ ನಮ್ಮ JBM TV ಪರವಾಗಿ ಏನೈತಿ ಗೌರವಿಸುವಂಥ ಒಂದು ಸಾಧ್ಯತೆಗಳು ಅದಾವ. ನಾವು ಅದರ ಬಗ್ಗೆ ನಾವು ಚರ್ಚೆ ಕೂಡ ನಡೆಸಿದ್ದೀವಿ. ಸಮಾಜಮುಖಿಯಾಗಿ ನೀವು ವಿಚಾರ ಮಾಡಿದ್ದಕ್ಕಾಗಿ ನಾವು ಕೂಡ ನಿಮ್ಮನ್ನು ಅಭಿನಂದಿಸ್ತೀವಿ ಸರ್. ಈ ಕೊನೆಯದಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳು. ವಿದ್ಯಾರ್ಥಿಗಳೇ, ನೀವು ಧೈರ್ಯಗೆಡದೆ ಉತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿರಿ, ವ್ಯವಸ್ಥಿತವಾದ ಒಂದು ಜೀವನ ವಿಧಾನವನ್ನು ರೂಪಿಸಿಕೊಳ್ಳ್ರಿ.
ಭಯ ಬೇಡ, ಖುಷಿ ಪಡಿ. ಪರೀಕ್ಷೆ ಎನ್ನುವುದು ಒಂದು ಹಬ್ಬ ಎಂದು ನೀವು ಖುಷಿಯಿಂದ ಪರೀಕ್ಷೆಗಾಗಿ ತಯಾರಿ ನಡೆಸಿ. ಇನ್ನೂ ಕಾಲ ಮಿಂಚಿಲ್ಲ. ಕೇವಲ 1 ವಾರ ಓದಿ ಪಾಸಾದವರಿದ್ದಾರೆ. ಹಾಗಾಗಿ ನಮ್ಮ ಕೈಯಲ್ಲಿ ಇನ್ನೂ 1-1.5 ತಿಂಗಳು ಸಮಯಾವಕಾಶವಿದೆ. ಸಮಯ ವ್ಯರ್ಥ ಮಾಡದೆ ಚೆನ್ನಾಗಿ ಓದಿ. ಮತ್ತು ತಂದೆ ತಾಯಿಗಳಿಗೆ ಹೇಳುವುದೇನೆಂದರೆ, ಸ್ವಲ್ಪ ಅವರಿಗೆ ಸಮಯಾವಕಾಶವನ್ನು ಕೊಡಿ. ಕೆಲಸವನ್ನು ಅವರಿಗೆ ಕೊಡುವುದನ್ನು ಕಡಿಮೆ ಮಾಡಿ. ಯಾಕಂತ ಹೇಳಿದರೆ, ಬೆಳೆಯುವ ಸಿರಿ ಅದನ್ನು ನಾವು ಪ್ರೋತ್ಸಾಹಿಸಬೇಕು. ಕೇವಲ ಶಿಕ್ಷಕರದ್ದು ಮಾತ್ರ ಜವಾಬ್ದಾರಿ ಅಂದುಕೊಳ್ಳಬೇಡಿ. ನಾವು ಶಿಕ್ಷಕರಾಗಿ ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತಾ ಇರ್ತೀವಿ. ಒಟ್ಟಾರೆ ನಮ್ಮ ತಾಲೂಕಿನ ಒಂದು ಫಲಿತಾಂಶ ಉತ್ತಮ ರೀತಿಯಲ್ಲಿ ಬರಲಿ ಅಂತಕ್ಕಂಥ ಒಂದು ಆಶಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಸರ್. ಈಗಾಗಲೇ ತಮಗೆಲ್ಲ ಈ ವಿಷಯ ತಿಳಿದಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಪೂಜ್ಯ ಗುರುಗಳಿಬ್ಬರು ತಮ್ಮ ಅಮೂಲ್ಯವಾದಂಥ ಸಮಯ ತಮಗಾಗಿ ನೀಡಿದ್ದಾರೆ. ಯಾಕಂದರೆ ವಿವರವಾದಂಥ ಮಾಹಿತಿ ಕೊಟ್ಟು ತಮಗೆ ಅನುಕೂಲವಾಗಲಿ ಎಂದೆನಿತಿ ವಿಸ್ತಾರವಾದಂಥ ಮಾಹಿತಿ ನೀಡಿದ್ದಾರೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಮತ್ತು ಮೇಲಾಗಿ ಈ ಕಾರ್ಯಕ್ರಮವನ್ನು ಕೂಡ ತಾವು ನೋಡಿದ್ದೀರಿ. ತಾವು ಕೂಡ ಅಮೂಲ್ಯವಾದಂಥ ಸಮಯವನ್ನು ನೀಡಿ ನಮಗಾಗಿ ನೀಡಿದ್ದಕ್ಕಾಗಿ ತಮಗೂ ಕೂಡ ಅನಂತ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ, ನಮ್ಮನ್ನು ಕರೆಸಿ ಒಂದು ಈ ಟಿ ವಿ ಚಾನಲ್ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ನಮ್ಮನ್ನು ಇಲ್ಲಿ ಕರೆಸಿದ್ದಕ್ಕಾಗಿ ನಿಮಗೂ ಕೂಡ ನಮ್ಮ ಪರವಾಗಿ ನಮ್ಮ ಎಲ್ಲ ಶಿಕ್ಷಕ ಬಳಗದವರ ಪರವಾಗಿ ತುಂಬ ಧನ್ಯವಾದಗಳು. ನಾವು ನಮ್ಮ ಕರ್ತವ್ಯ ಪಾಲಿಸಿದ್ದೇವೆ. ವಿದ್ಯಾರ್ಥಿಗಳೇ, ತಾವು ತಮ್ಮ ಕರ್ತವ್ಯವನ್ನು ಪಾಲನೆ ಮಾಡಿ. ವಂದನೆ.